ಏಯ್ ಗುಡ್ಸ್ಬಿಟ್ಟು ಆಚೆಗೆ ಹೋಗಿ ನೀನು. ನಾವು ಹಾಸನದವರಾಗ್ಲಿ ಮಂಡ್ಯದವರಾಗ್ಲಿ ಇಂಥ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸಲ್ಲ. ನೀನ್ ಏನಕ್ಕಿಂತ ಲ್ಯಾಂಗ್ವೇಜ್ ಮಾತಾಡ್ತಾ ಇದೀಯಾ ಅಂದಿದ್ಕೆ ನನ್ನನ್ನು ಅವನು ಏಯ್ ನಿಂಗೆ ಹೇಳಿದ ಕೆಲಸ ಮಾಡೆ ಅಂತ ಅಂದ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ. ಹೆಣ್ಮಕ್ಳು ರೇಪಿಸ್ಟ್ ಆಯ್ತಾರದು ಇಂಥ ಸುಳ್ಳು ಮಕ್ಕಳದಿಂದ. ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಅನ್ನೋದಿಲ್ಲ. ಅಪೋಸಿಟ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಇನ್ನೊಬ್ಬ ಹಿಂದೆಯಿಂದ ಬಂದಿದ್ದಲೆ ಕಾಲಲ್ಲಿ ಹಿಂಗ್ ಒಜ್ಜಿಯಕ್ ಹೋಗಿ ಕುತ್ಕೆಪಟ್ಟಿ ಕೈ ಹಾಕ. ಒಬ್ಬ ಮ್ಯಾನೇಜರ್ ಇಲ್ಲ, ಅಲ್ಲಿ ಕಮಿಟಿ ಅವನು ಯಾರು ಅನ್ನೋದು ಗೊತ್ತಿಲ್ಲ. 4 ಮೂಲೆಯಲ್ಲಿ ಕವರ್ ಆಗಿ ನಿಂತ್ಕೊಬಿಡ್ತಾರೆ. ನನ್ನ ಮಗಳು ಐಡಿ ಕಾರ್ಡ್ ನ ಇವತ್ತು ಪ್ರಪಂಚಾದ್ಯಂತ ಬಿಟ್ಟಿದಾನಲ್ಲ, ಅವನು ಸಾಕೇತದನು ಲಾರ್ಜ್ ಇಟ್ಟಿದಾನೋ ದಂಧೆ ಮಾಡಕ್ಕಿದನು ಅಲ್ಲಿ. ಈಗ ನನ್ನ ಮಗಳು ಪರ್ಸನಲ್ ಫೋಟೋ, ನನ್ನ ಮಗಳು ಐಡಿ ಇವ್ರು ಹಾಕೊಂಡು ರುಬ್ಬೋ ಅಂತದ್ ಏನೈತೆ ಚಾನೆಲ್ ಅವ್ರಿಗೆ ಅಧಿಕಾರ ಕೊಟ್ಟ ನನ್ನ ಮಗ ಯಾರು ಅವನ್ಗೆ. ಸಾಕೇತದಂತ ತಕ್ಕ ಹೋಗಿ ಪ್ರಾಣ ಕಳ್ಕೊಬೇಡಿ, ಸಾಕೇತದಂತ ತಕ್ಕ ಹೋಗಿ ಮರ್ಯಾದೆ ಕಳ್ಕೊಬೇಡಿ ಅಂತ ಲಾರ್ಜ್ಗೆ ಜೀವನದಲ್ಲಿ ಒಬ್ರು ಹೋಗ್ಬೇಡಿ. ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ಆಗ್ತಾ ಇರುವಂತಹ ಒಂದು ದೌರ್ಜನ್ಯದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಈಗಂತಲ್ಲ, ಕಳೆದ 20-30 ವರ್ಷಗಳಿಂದ ಆಗ್ತಾನೆ ಬರ್ತಾ ಇದೆ. ಯಾವಾಗ ಸೌಜನ್ಯ ಪ್ರಕರಣ ಆಯಿತು 2012ರಲ್ಲಿ, ಸೊ ಅನಂತರ ಅವರ ಬಂಡವಾಳಗಳೆಲ್ಲವೂ ಕೂಡ ಬಯಲಾಗಿ ಬಂದು, ಅಂದ್ರೆ ಹೋರಾಟಗಳು ಶುರುವಾದವು, ದೌರ್ಜನ್ಯಗಳು ಆಗ್ತಾ ಇದ್ವು. ಅದೆಲ್ಲ ಇಡೀ ವಿಶ್ವಕ್ಕೆ ತಿಳಿತು ಅಂತಾನೆ ಹೇಳ್ಬೋದು. ಅದಾದ ನಂತರವೂ ಕೂಡ ಅಲ್ಲಿಯ ಕೆಲವು ಮಕ್ಕಳು ಅಂತಾನೆ ಹೇಳ್ಬೋದು, ಅವರುಗಳಿಗೆ ಬುದ್ಧಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಉದಾಹರಣೆ ನಿನ್ನೆ ನಡೆದಂತ ಒಂದು ಘಟನೆ. ಆ ಘಟನೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದವರು ನಮ್ಮ ಊರಿನ ಸಮೀಪದವರೇ. ಇವತ್ತು ನಾವು ಅವ್ರನ್ನ ಭೇಟಿಯನ್ನ ಮಾಡಿ ನಡೆದಂತ ಒಂದು ಘಟನೆಯ ಬಗ್ಗೆ ನಾವಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೇಡಮ್, ಏನಾಯ್ತು ಧರ್ಮಸ್ಥಳಕ್ಕೆ ನಾವು ಹೋದಾಗ 13ನೇ ತಾರೀಕು ಸಂಜೆ ಒಂದು 4 ಗಂಟೆಲೇನೋ ರೀಚ್ ಆದೋ. ಸಾಕೇತದಲ್ಲಿ ಆನ್ಲೈನಲ್ಲಿ 4 ರೂಮ್ ಬುಕ್ ಮಾಡ್ಕೊಂಡಿದ್ದೋ ನಾವು ಒಂದು ವಾರದ ಮುಂಚೆನೇನೆ. ಹೋದ್ಮೇಲೆ ಹೋಗಿ ರೂಮ್ನವ್ರನ್ನ ಕೇಳ್ದೋ, 4 ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಅಂತ. ಏನಕ್ಕೆ ಅಂದರು, ಮದುವೆ ಇದೆ ಅದಕ್ಕೋಸ್ಕರ ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅರಿಶಿನ ಶಾಸ್ತ್ರ ಏನು ಇಲ್ಲಿ ಮಾಡಂಗಿಲ್ಲ ಅಮ್ಮ, ನೀವು ರೂಮ್ ಬುಕ್ ಮಾಡ್ಕೊಂಡ್ಮೇಲೆ ಇಲ್ಲ ಅದಕ್ಕೆ ಫೈನ್ ಹಾಕಬೇಕಾಗುತ್ತೆ ಅಂದರು. ಇಲ್ಲ ಸರ್, ನಾವೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿದ್ದೀವಿ, ಇದು ಶಿವ ಪಾರ್ವತಿ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಇರೋದು, ಅದಕ್ಕೋಸ್ಕರ ಇಲ್ಲಿ ನಾವು ಇರೋಕ್ಕೆ ರೂಮ್ ಬೇಕು. ಇನ್ನು ಎಕ್ಸ್ಟ್ರಾ ಏನಾರ ಜನ ಬಂದರೆ ಇನ್ನೊಂದು 4 ರೂಮ್ ಕೇಳ್ತೀವಿ ಅಂದಿದ್ದಕ್ಕೆ ಅವರು ಆನ್ಲೈನ್ ರೂಮ್ ಥರ ಸಿಗಲ್ಲ, ಅಷ್ಟು ದೂರದಲ್ಲಿ ಇರುತ್ತೆ, ಬೇರೆ ಥರ ರೂಮ್ಗಳು ಕೊಡ್ತೀವಿ ಅಮ್ಮ, ಇದ್ರೆ ಖಾಲಿ ಇದ್ರೆ ಕೊಡ್ತೀವಿ ಅಂತ ಅವ್ರು ಅಂದರು. ಸರಿ ಅಂತ ಹೇಳಿ ನಾವು ರೂಮಿಗೆ ಬಂದು ಅದು ಮಾಮೂಲಿ ಮದುವೆ. ಇನ್ನೊಂದು ಪುನಃ ಒಂದು ಆಲೇನೆ ಒಂದು 9-10 ಅದೆಷ್ಟೋ ಟೈಮ್ ನನಗೆ ಅಷ್ಟಿದಾಗ್ತಾ ಇಲ್ಲ. ಆ ಟೈಮ್ಗೆ ಹೋಗಿ ಪುನಃ ಇನ್ನೊಂದು ರೂಮ್ನ ತೊಗೊಂಡು, ಅದು 173 ರೂಮ್ ನಂಬರು. ನಾವು ಪುನಃ ಎಕ್ಸ್ಟ್ರಾ ತೊಗೊಂಡಿದ್ದು 500 ರೂಪಾಯಿ ಕೊಟ್ಟು ರಸೀದಿ ಕೊಟ್ಟರು. ತೊಗೊಂಡು ಬಂದು ಬೆಳಗ್ಗೆ ಎದ್ದೋ ನಾವು ಮದುವೆಗೆ ಹೋದೋ. ರೂಮ್ ಒಳಗಡೆ ನಾವು 12:15 ರೂಮಿಗೆ ಬಂದು ಎಲ್ಲ ಮದುವೆ ಮುಗಿಸ್ಕೊಂಡು 14ನೇ ತಾರೀಕು ಬಂದು ಅಲ್ಲಿಂದ ಕನ್ವೆನ್ಷನ್ ಅಲ್ಲಿಂದ ಬಂದ ಮೇಲೆ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಲ್ಲ ಟಿ ಒಳಗಡೆ ಕಾರ್ಗೆ ಎಲ್ಲ ಇಟ್ಟಾದ್ಮೇಲೆ ಕೆಳಗಡೆ ಚೆಕ್ಔಟ್ ಆಗೋಕ್ಕೆ ಅಂತ ನಾನು, ನನ್ನ ಮಗಳು, ನಮ್ಮ ಮನೆಯವರು ಕೆಳಗಡೆ ಹೋದು ಎಲ್ಲರನ್ನೂ ಆಚೆ ಕಳಿಸಿ ಹೋದಾಗ ಅವ್ರು ಏನಂದ್ರು, ರೂಮ್ ಬಾಯ್ ಬರ್ತಾನೆ, ಮೇಲೋಗಿ ಟೋಕನ್ ಇಸ್ಕೊಂಬನ್ನಿ, ಕೀ ಕೊಟ್ಟು ನೀವು ಅಂತ ಹೇಳಿದ್ರು. ಮಗಳನ್ನ ಫಸ್ಟ್ ಅವಳು ಹೋದ್ಮೇಲೆ ಅವರು ರೂಮ್ ಬಾಯಿ ಒಂದು 5 ನಿಮಿಷಕ್ಕೆ ಬಂದಮೇಲೆ ಎಲ್ಲ ಡೋರ್ ಓಪನ್ ಮಾಡು ಅನ್ನುವಾಗ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ಲು, ಅಪ್ಪಾಜಿ ಬಾ ಎಲ್ಲದು ತೆಗಿಯೋಕ್ಕಾಗಲ್ಲ 5 ರೂಮ್ದು ಅಂದಾಗ ನಾವು ಮೇಲೆ ಹೋದ್ಮೇಲೆ ಇವಳು ಮಗಳು ಕೇಳಿದ್ಲು, ಈಗ ನಾವು ತೆಗಿತೀವಿ ನೀವೇ ಲಾಕ್ ಮಾಡ್ಕೋತೀರಾ ಸರ್ ಅಂತ ಅವಳು ಕೇಳಿದ್ಲು. ಅವ್ರೇನು ಮಾತಾಡಲಿಲ್ಲ ಫಸ್ಟು. ಸರಿ ಅಂದ್ಬಿಟ್ಟು ನಾವೆಲ್ಲ ತೆಗಿತಾ ಇದ್ದೋ. ನಾವು ತೆಗ್ದಿದ್ದು 2 ರೂಮ್ ಮಾತ್ರ. ಯಾವುದು ಒಂದು ಗಂಡಿದ್ದು 100 ಅದೆಷ್ಟೋ ಇದ್ರದ್ದು ರೂಮ್ 87 ರೂಮ್ ತೆಗ್ದೋ. ಇನ್ನು ಯಾವ ರೂಮನ್ನು ನಾವು ತೆಗ್ದಿತ್ತಿಲ್ಲ, ಇನ್ನೂ ಕೀ ಇಟ್ಕೊಂಡೇ ಇದ್ದೋ. ಅವನು ಇದು ಕಸನ ಇದು ಮನೇನ ಏನು ಅಂತ ತಿಳ್ಕೊಂಡು ಈ ಥರ ಮಾಡಿದ್ದೀರಾ ಆ ಥರ ಅಂತ ರೂಢಾಗಿ ಆ ವ್ಯಕ್ತಿ ನನ್ನ ಮಗಳ ಮೇಲೆ ಮಾತಾಡ್ತಾ ಇದ್ರು. ನಾನು ಏನು ಅವಳ ಹೆಸ್ರಲ್ಲಿ ರೂಮ್ ಬುಕ್ ಆಗಿರೋದು ಅವಳು ಕೇಳ್ತಾಳಲ್ಲ ಅಂದ್ಬಿಟ್ಟು ನಾವು ನಿಂತಿದ್ದೋ. ಆಮೇಲೆ ನಮ್ಮ ಬಾಬಾ ಬಂದಮೇಲೆ ನಡಿ, ಅದೊಂದು ಸ್ವೀಟ್ ಬಾಕ್ಸು ಡಬ್ಬ ಇತ್ತು, ಒಂದು 7-8 ಬಾಟ್ಲುಗಳು, ಅದೇ ನೀರಿನ ಬಾಟ್ಲು 1/2 ಲೀಟ್ರದ್ದು ಹೂವುಗಳು ಬಿದ್ದಿದ್ದು ಒಂದು ರೂಮಲ್ಲಿ. 2 ರೂಮಲ್ಲಿ ಏನೂ ಇತ್ತಿಲ್ಲ. ಆಮೇಲೆ ಅವರು ಜೋರು ಯಪ್ಪ ಮಾತಾಡುವಾಗ ಇವಳು ಇಂಗ್ಲೀಷಲ್ಲಿ ಅದೇನೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ದೊಡ್ಡ ಮಗಳು ಅಂದಮೇಲೆ ಅವನು ತುಂಬ ವಾಯ್ಸ್ ರೇಜ್ ಮಾಡ್ತಾವ ವ್ಯಕ್ತಿ. ವಾಯ್ಸ್ ರೇಜ್ ಮಾಡ್ಬೇಕಾದ್ರೆ ನಾನು ನಮ್ಮ ಮನೆಯವ್ರಿಗೆ ತಡೀರಿ, ಅವಳ ಹೆಸರಲ್ಲಿ ರೂಮ್ ಬುಕ್ ಆಗಿರೋದು, ದುಡ್ಕಿ ಏನೂ ಮಾತಾಡೋದು ಬೇಡ, ನೋಡೋಣ ಅಂತ ನಾನಂದೆ. ನಾನು ಡಬ್ಬಕ್ಕೆ ಅದೊಂದು ಡಬ್ಬನೂ ಆ ಬಾಟ್ಲು ಹೂವುಗಳನ್ನ ಹಾಕ್ಕೊಂಡು ಅವ್ನು ಮುಂದೆ ಹೋದರೆ, ನನ್ನ ಮಗಳು ನೋಡು ಕ್ಲೀನ್ ಮಾಡ್ತಾ ಇದ್ದೀವಿ ನಾವು, ಸ್ವಲ್ಪ ಮಾತನ್ನು ಈಗಲಾದರೂ ಕಂಟ್ರೋಲ್ ಆಗಾಡಿ ಅಂತ ಅಂದಾಗ, ಏಯ್ ಗುಡ್ಸ್ಬಿಟ್ಟು ಆಚೆಗೆ ಹೋಗಿ ನೀನು ಅಂದರೆ ಅದು ಹೇಳ್ಬಾರ್ದು
ಅವ್ರಿಗೆ ಅವರು ಆ ಥರ ಮಾತಾಡಿದರು. ಮಾತಾಡಾದ್ಮೇಲೆ ನಾನು ಅಲ್ಲಿ ಡಬ್ಬನ ಕೆಳಗಡೆ ಡಸ್ಟ್ಬಿನ್ಗೆ ಹಾಕ್ತೆ. ಕ್ಲೀನಿಂಗ್ ಬೇಕಾದ್ರೆ 1,000 ಅಲ್ಲ 2 ಅಲ್ಲ 10,000 ಇಸ್ಕೊ ಕೊಡ್ತೀವಿ. ಈ ಮಾತನ್ನ ನೀನು ಈ ಥರ ಆಡಬಾರ್ದಪ್ಪ. ನಾವು ಹಾಸನದವರಾಗಲಿ ಮಂಡ್ಯದವರಾಗಲಿ ಇಂಥ ಲ್ಯಾಂಗ್ವೇಜನ್ನು ಉಪಯೋಗಿಸಲ್ಲ. ನೀನು ಏನಕ್ಕಿಂತ ಲ್ಯಾಂಗ್ವೇಜ್ ಮಾತಾಡ್ತಾ ಇದೀಯಾ ಅಂದಿದ್ದಕ್ಕೆ ನನ್ನೂ ಅವನು ನಿಂಗೆ ಹೇಳಿದ ಕೆಲಸ ಮಾಡೆ ಅಂತ ಅಂದಾಗ ನಮ್ಮ ಯಜಮಾನ್ರು ಬಂದು ಮಾತನ್ನ ಕಂಟ್ರೋಲ್ ಆಗಾಡು ಅಂತ ನಮ್ಮ ಯಜಮಾನ್ರು ಜೋರು ವಾಯ್ಸ್ ಮಾಡಿದ್ರು. ಧರ್ಮಸ್ಥಳ ಹೆಂಗ್ ದಾಟ್ತೀಯೋ ನೀನು ನೋಡೇ ಬಿಡ್ತೀನಿ ಅಂತ ಅವರು ಅಂದ ತಕ್ಷಣನೇ ಬೇಕಾದ್ರೆ ನಮ್ಮ ಮಾತು ನಿಮಗೆ ಸುಳ್ಳು ನಿಜ ಅನ್ನೋದಕ್ಕೆ ಅವ್ರು CC ಕ್ಯಾಮ್ರಾ ತೆಗೆಸ್ಕೊಂಡು ಜನತೆ ಬಿಟ್ಟಿದಿರಲ್ಲ ಎಲ್ಲ ಚಾನಲ್ಗಳಲ್ಲೂ ಅಸಭ್ಯವಾಗಿ ಅದನ್ನ ಅವ್ರು CC ಕ್ಯಾಮ್ರಾ ಚೆಕ್ ಮಾಡಿಸ್ಕೊಳ್ಳಿ, ಅದೇನಿದೆ ನೋಡ್ಕೊಳ್ಳಿ. ನಮ್ಮ ಯಜಮಾನ್ರು ಅಂದ ತಕ್ಷಣ ನನ್ನ ಮಗಳಿಗೆ ನಾನು ಹೇಳಿದೆ, ಅಲ್ಲಿ ಕೆಳಗಡೆ ನಮ್ಮ ರಿಲೇಷನ್ ನಿಂತಿದ್ದವ್ರಿಗೆ ಫೋನ್ ಮಾಡು ಬೇಗ ಅಂದೆ. ಆಗ ನಮ್ಮ ಚಿಕ್ಕ ಮಗಳಿಗೆ, ನನ್ನ ಅಳಿಯನ್ಗೆ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಇದ್ರು, ನಮ್ಮ ಅಮ್ಮ ತಾಯಿ ಎಲ್ಲ ಓಡ್ ಬಂದರು. ಏನು ಗಲಾಟಿ ಅಂದ್ಕೊಂಡು ಬಂದಾಗ ನಾನು ಹಿಂಗೆ ರೂಮ್ದು ಈ ಥರ ಆಯಿತು ಅಪ್ಪ ಅಂತ ನಾನು ನನ್ನ ಅಳಿಯನ್ ಕುಟ್ಟುನು ನನ್ನ ಅಕ್ಕನ ಮಕ್ಕಳು ಕುಟ್ಟು ನಾನು ಹೇಳ್ತಾ ಇದ್ದೆ. ಅವನು ಪುನಃ ಅವ್ರೇನಾದ್ರು ಏನು ಕೊಪ್ಪ ಹಿಂಗೆ ಮಾತಾಡಿದ್ಯಾ ಅಂತ ಅವ್ರು ಕೇಳಿದರು. ಕೇಳಿದ ತಕ್ಷಣ ಅವಳು ಗುಡ್ಸೋಗು ಅಂತ ಹೇಳ್ತಾ ಇರೋದು ಇದೆಲ್ಲ ಇಲ್ಲಿ ಗಾಂಚಲೇ ಇಟ್ಕೊಳ್ಳಂಗಿಲ್ಲ, ಧರ್ಮಸ್ಥಳ ನಾವು ದಾಟ್ಸೋದೇ ಇಲ್ಲ ನಿಮ್ಮನ್ನ ಅಂದಾಗ, ನಿಮ್ಮ ಅಪ್ಪಂದ ಧರ್ಮಸ್ಥಳ ನಿಂದ ಧರ್ಮಸ್ಥಳ ಮಾತನ್ನ ಕಂಟ್ರೋಲ್ ಆಗಾಡು ಅನ್ನೋ ಮಾತುಗಳು ನಡೆದಾಗ ಅವ್ರ ಕಡೆಯಿಂದಲೂ ಒಂದು 7-8 ಜನದ ಮೇಲೆ ಅದರೊಳಗಡೆ ನುಗ್ಗಿದ್ರು. ಇನ್ನು ಅಲ್ಲಿದ್ದೋ ಬೇರೆ ಬೇರೆ ಜನಗಳು ಎಲ್ಲ ನೋಡ್ತಾ ಇದ್ರು. ನೋಡ್ಬೇಕಾದ್ರೆ ಅವ್ನು ಬಂದು ಏಕಾಏಕಿ ಅಸಹ್ಯವಾಗಿ ಅವನು ಮಾತಾಡ್ದ, ನಮ್ಮ ಕಡೆಯಿಂದಲೂ ಮಾತನಾಡ್ದು. ನಾವು ಇಲ್ಲ ಅಂತ ನಾನು ಹೇಳಲ್ಲ, ಅವನು ಎಷ್ಟು ಅಸಭ್ಯವಾಗಿ ಅವ್ರು ಮಾತಾಡ್ತಾರೆ ಅಷ್ಟೂ ನಮ್ಮ ಕಡೆಯಲ್ಲೂ ಆಡ್ದ. ನಮ್ಮ ಯಜಮಾನ್ರಿಗೆ ಡೈರೆಕ್ಟಾಗಿ ಅವನು ಧರ್ಮಸ್ಥಳ ಬಿಟ್ಟವನು ಅವನ ಹತ್ರ ಮಾತಾಡ್ಬೇಕಾರೆ ಎದುರಿಗೆ ಅಪೋಸಿಟಲ್ಲಿ ನಾವು ಮಾತಾಡ್ಬೇಕಾದ್ರೆ ಇನ್ನೊಬ್ಬ ಹಿಂದೆಯಿಂದ ಬಂದಿದ್ದಲೆ ಕಾಲಲ್ಲಿ ಹಿಂಗೆ ಒದ್ದಿಯಕ್ಕೆ ಹೋಗಿ ಕುತ್ತಿಗೆ ಪಟ್ಟಿ ಕೈ ಹಾಕ್ದಾಗ ಅದು CC ಕ್ಯಾಮ್ರಾದಲ್ಲಿ ಅವ್ರ ಕ್ಯಾಮ್ರಾದಲ್ಲಿ ಕವರ್ ಆಗಿದೆ. ಆಗ ನಿಮ್ಮ ಯಜಮಾನ್ರು ಕುತ್ತಿಗೆ ಪಟ್ಟಿ ಕೈ ಹಾಕಿದ್ರು. ನಮ್ಮ ಯಜಮಾನ್ರಿಗೆ ಕುತ್ತಿಗೆ ಪಟ್ಟಿ ಕೈ ಹಾಕಿ ಕಾಲಲ್ಲಿ ಹಿಂದೆಯಿಂದ ಒಬ್ಬ ಬಂದು ಒದ್ಯಕ್ಕೆ ಹೋದಾಗ ಅದು ಕರೆಕ್ಟಾಗಿ ಕ್ಯಾಮ್ರಾದಲ್ಲೇ ಕವರ್ ಆಗಿದೆ. ಆ ತಕ್ಷಣ ನಾನು ಅಪ್ಪಾಜಿಗೆ ಹೊಡೆದ್ಬಿಟ್ರಲ್ಲಪ್ಪ ಅಂದೆ. ಆಗ ಇವಳು ಓಡ್ ಬರ್ತಾ ಇದ್ಲು, ನನ್ನ ಮಗಳು, ಚಿಕ್ಕ ಮಗಳು ಓಡ್ ಬಂದು ಏನೋ ನಮ್ಮ ಅಪ್ಪಾಜಿಗೆ ಹೊಡಿಯೋಕ್ಕೆ ಅಂದ್ರು. ನಾನು ಹೆಣ್ಣು ನೀನು ಈಗ ಮದುವೆ ಮಾಡ್ಕೊಂಬಂದಿದ್ದು ನಡೆಯವ ಅಂತ ನಾವು ಹಿಂಗೆ ಅವಳನ್ನ ಆ ಕಡೆ ನಿಲ್ಲವ ಅಂತ ದೊಡ್ಡ ಮಗಳು ನಾನು ಅಂದಾಗ, ನನ್ನ ಅಪ್ಪಾಜಿ ಮೇಲೆ ಕೈ ಮಾಡೋಕ್ಕೆ ನಮ್ಮ ಅಕ್ಕನ ಕೈ ತೋರಿಸಿ ಇವ್ನು ಮಾತಾಡೋಕ್ಕೆ ಏನು ನಾವೇನು ಪುಸ್ತಕಟ್ಟೆ ರೂಮ್ ತೊಗೊಂಡಿದ್ದೀವ, ದುಡ್ಡು ಕೊಟ್ಟು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ದೀವಿ, ಇವನು ಯಾರು ಅಂತ ನನ್ನ ಮಗಳು ನಾವು ತಡಿಬೇಕಾದ್ರೆ ಬಿಡು ಮಮ್ಮಿ ಅಂತ ಹೇಳಿ ನನ್ನೂ ಅವ್ರ ಅಕ್ಕನೂ ತೆಳ್ಳೆವಳೆ. ಅವಳು ತೆಳೆದಾಗ ಅದನ್ನೂ ಅವ್ನು ಯಾವನೋ ಚಾನಲಲ್ಲಿ ಅಕ್ಕ ತಂಗಿ ಹೊಡೆದಾಡಿದ್ದಾರೆ ಅಂತ ಹಾಕೊಂಡವನೇ. ಅವನು ಕರೆಕ್ಟಾಗಿ ನೋಡಲಿ CC ಫುಟೇಜ. ಮಕ್ಕಳು ಕೈಲಿ ಬೈಸೋದು ಬೇಡ, ಮಾಡೋದು ಬೇಡ, ನಾವು ಬಾರಮ್ಮ ನೀನು ಈ ಕಡೆ ನಾವು ಕೇಳ್ತಾ ಇದ್ದೀವಿ, ನೀನು ಕಾರ್ಗೆ ಹೋಗಮ್ಮ ಅಂತ ನನ್ನ ಮಗಳಿಗಂದೆ. ಅಂದ ತಕ್ಷಣ ನಾನು ಹೊಡಿಯೋಕೆ ನಮ್ಮ ಯಜಮಾನ್ರಿಗೆ ಬಂದ ತಕ್ಷಣ ಎಲ್ಲ ಗುಂಪುನ ನಾವೂ ಯಾಕೆ ಹೊಡಿತಿ ಅಂಥದ್ದು ಏನು ನಾವು ಮಾಡಿದ್ದೀವಿ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಸುತ್ತಾಕೊಂಡು ನನ್ನ ಮ್ಯಾನೇಜರ್ ಜೊತೆ ನೋಡಿ ಸರ್, ಇಂಥ ಧರ್ಮಸ್ಥಳಕ್ಕೆ ನಾನು 5 ತಿಂಗಳಿಂದ ಅರ್ಕೆ ಕಟ್ಕೊಂಡು ಇವತ್ತು ನಾನು ಅಣ್ಣಪ್ಪನಿಗೆ ತುಪ್ಪದಾರ್ತಿ ಮಾಡಿಕೊಂಡು ಅಂತ ಗಾಯತ್ರಿ ವೈಶಾಲಿಲೆಲ್ಲ ರೂಮ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋದ ಒಂದು ದಿವಸ ಹಿಂಗೆ ನಡಿಲಿಲ್ಲ. ನೀವು ಸಾಕೇತದಲ್ಲಿ ಈ ಕೆಲಸ ಮಾಡಿಬಿಟ್ರಲ್ಲ, ನಾವು ಮದುವೆ ಮಾಡ್ಕೊಂಬಂದು ಇಲ್ಲಿ ಎಲ್ಲಿದೆ ಅಣ್ಣಪ್ಪಂದು ಮಂಜುನಾಥಂದು ಶಕ್ತಿ ಅಂತ ದೇವತಾ ಮನುಷ್ಯನ ಹೆಸರಾಳು ಮಾಡೋಕ್ಕೆ ನಿಮ್ಮ ಇಂಥ ಸಿಬ್ಬಂದಿಗಳನ್ನ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಥರ್ಡ್ ಕ್ಲಾಸ್ಗಳನ್ನ. ಮತ್ತೆ ಈಗ ಕೈ ಇಟ್ಕೊಂಡು ಎಳ್ದಂತ ಹೇಳಿದ್ರಲ್ಲ, ಯಾರ್ದನ್ನ ಹೋದ ತಕ್ಷಣನೇ ಕೆಳಗಡೆ ಅವನ್ನ ಓಡಿಸ್ಕೊಂಡು ನನ್ನ ಫ್ಯಾಮಿಲಿ ಎಲ್ಲ ಓಡ್ಬಿಡ್ತು ಕೆಳಗಡೆ ಗ್ರೌಂಡಿಗೆ. ಅವ್ರ ಮೇನು ಡೋರ್ ಇದೆಯಲ್ಲ ಅಲ್ಲಿಗೆ ಫ್ಯಾಮಿಲಿ ಎಲ್ಲ ಓಡಿದ ತಕ್ಷಣ ಅವರು ಹೆಂಗಸ್ರುಗಳನ್ನ ನಾವು ಮೇಲಿದ್ದೆ, ಕೆಳಗಡೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ನನ್ನ ಅಕ್ಕ ತಂಗಿಯರೆಲ್ಲ ಇದ್ರು. ಹೆಂಗಸ್ರುಗಳನ್ನ 7-8 ಜನ ಹೆಂಗಸ್ರನ್ನ, ನನ್ನ ಚಿಕ್ಕ ಮಗಳು ಮದುವೆ ಆದವಳು ಹೆಂಗೋ ನಮ್ಮ ಅಪ್ಪಾಜಿ ಮೇಲೆ ನೀನು ಕೈ ಮಾಡ್ತಾ ಇರೋದು ಅಂತ ಅವಳು ಬೈಕೊಂಡು ಲೈವಲ್ಲಿ ವಿಡಿಯೋ ಮಾಡ್ಕೊಂಡು ಓಡಬೇಕಾದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಒಬ್ಳು ಹೆಂಗಸು ಬಂದು ಇವಳನ್ನ ಕೈ ಹಿಡಿದು ಎಳೆದ ತಕ್ಷಣ ನನ್ನ ಮಗಳು ಅವಳಿಗೂ ಏಯ್ ಬಿಡೇ ಇಲ್ಲಿ ನೀನು ನನ್ನೇನು ಕೈ ಹಿಡಿತಿ ಅಂತ ಅವಳು ಬಳೆನೂ ಹೊಡೆದೋದು, ಕಾಲಲ್ಲಿ ಒದ್ಬಿಟ್ಟು ರೂಮ್ಗೆ ಹೋಗಿ ರೂಮ್ ಬಾಗ್ಲೂ ಆಚೆಗೆ ಬರೋ ನೀನು ನಮ್ಮ ಅಪ್ಪನ ಹೆಂಗೋ ನೀನು ಮುಡ್ತೆ ಅಂತ ನನ್ನ ಮಗಳು ಕೇಳಿದ್ಲು. ಕೇಳಿದ ಮೇಲೆ ನಾನು ಆಗಲೂ ನನ್ನ ಮಗಳು ಬೈಬೇಕಾರೆ ಆಡ್ಬೇಕಾರೆ ಬೇಡ, ನಾವು ಮದುವೆ ಮಾಡಕ್ಕೆ ಬಂದಿರೋದು, ಇಂಥ ಇದನ್ನ ನಮಗೆ ಬೇಡ ಅಂದ್ರೂ ಅವರು ನಾನು ಸಮಾಧಾನ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ರೆ ನಿಮ್ಮನ್ನ ಮಂಜುನಾಥ ನೋಡ್ತಾನೆ, ನೀವೆಲ್ಲ ಅಂಥವ್ರು ಯಾರೋ ಸಪೋರ್ಟಿಂದ ಕುಮ್ಮಕ್ಕಿಂದ ಇಲ್ಲಿ ಬಂದಿದ್ದೀರಾ ಅಂತ ಎತ್ತೋರು ಅವರೇನೆ. ಸಪೋರ್ಟು ಕುಮ್ಮಕ್ಕಿಂದ ನೀವು ಬರ್ತಾ ಇದ್ದೀರಾ ಅಂತ ಎತ್ತಿ ಮಾತಾಡ್ತಾ ಇದ್ದವ್ರು. ನಾನು ಅವಾಗಲೂ ಹೇಳಿದ್ದೀನಿ ಅವ್ರಿಗೆ, ನೋಡಿ ನೀವು ಲಾರ್ಜ್ ಅವ್ರು ಮಾಡ್ತಾರ ಅನ್ಯಾಯ, ನೀವು ಮಾಡ್ತಾರ ದೌರ್ಜನ್ಯ, ನೀವು ನಮ್ಮನ್ನ ನೀಟಾಗಿ ನಡೆಸ್ಕೊಳ್ಳಿ. ನಿಮ್ಮ ಟಾಯ್ಲೆಟ್ ನಾವು ನಿಮಗೆ ರೂಮ್ ತೊಗೋಬೇಕಾರೆ ಏನಾರು ನೀವು ನನ್ನ ದೊಡ್ಡ ಮಗಳು ಕೇಳಿಲ್ಲ ಅಗ್ರಿಮೆಂಟ್ ಹಾಕ್ಸಿದ್ದೀರಾ ನೀವು ಇವ್ರು ಕ್ಲೀನ್ ಮಾಡಿಕೊಟ್ಟು ಹೋಗ್ಬೇಕು ಅಂತ. ಅಲ್ಲ, ಈಗ ರೂಮಿಗೆ ಗಲೀಜ್ ಮಾಡಿದ್ರೆ ಫೈನ್ ಅಂತ ಇದೆ, ಫೈನ್ ಇರೋದೇನಕ್ಕೆ? ಅದನ್ನ ನಾವು ಕಟ್ತೀವಿ. ಯಜಮಾನ್ರು ಅದೆಷ್ಟಾಗಿದೆ ಫೈನ್? ನಾನು ಅವಾಗಲೂ ಹೇಳ್ದೆ, 1,000 ಅಲ್ಲ 2,000 ಅಲ್ಲ 10,000 ಕೇಳಪ್ಪ, ತಪ್ಪು ನನ್ನ ಕಡೆಯಿಂದ ನಾನು
ಕಟ್ಟೋಗ್ತೀನಿ. ನಮ್ಮ ಯಜಮಾನ್ರು ಬಾರೋ ಇಲ್ಲಿ ಕೇಳೋಣ ಮ್ಯಾನೇಜರ್ ಹತ್ರ. ಒಬ್ಬ ಮ್ಯಾನೇಜರ್ ಇಲ್ಲ, ಅಲ್ಲಿ ಕಮಿಟಿ ಅವನು ಯಾರು ಅನ್ನೋದು ಗೊತ್ತಿಲ್ಲ. ಒಂದು 100 ಜನ, ಅಲ್ಲಿ ಈ ಕಡೆ ಒಂದು 30 ಜನ ಹೆಂಗಸರು, ಆ ಕಡೆ ಒಂದು 10 ಒಂದು 20-30 ಜನ ಸಣ್ಣದೆ, ಒಂದು 20 ವರ್ಷ 25 ವರ್ಷದ್ದು ಗಂಡು ಮಕ್ಕಳು, ಈ ಕಡೆ ಒಂದು 50-60-40 ವರ್ಷದ ಗಂಡು ಮಕ್ಕಳು 4 ಮೂಲೆಯಲ್ಲಿ ಕವರಾಗಿ ನಿಂತ್ಕೊಬಿಡ್ತಾರೆ. 4 ಮೂಲೆಯಲ್ಲೂ ಕವರಾಗಿ ನಿಂತ್ಕೋತಾರೆ ಅವ್ರ ಕಡೆ ಇರೋನೆ. ಹೋಗಿ ಸಿಸಿ ನಾನು ಅವಾಗಲೂ ಹೇಳಿದ್ದೀನಿ, ಅವ್ರು ಯಾರೋ ಒಬ್ರು ಕಣ್ಣು ಒಂದು ಸ್ವಲ್ಪ ಅವ್ರದ್ದು ಮಾಲ್ಗಣ್ಣಂಗೆ ಕನ್ನಡಕ ಹಾಕೋತತ್ತೆ ಆ ವ್ಯಕ್ತಿ, ಆ ವಿಡಿಯೋದಲ್ಲೆಲ್ಲ ಇದೆ. ಸರ್ CC ಕ್ಯಾಮ್ರಾ ತೆಗೀರಿ, ನಂದು ತಪ್ಪಾದರೆ 10 ಜನದ ಮುಂದೆ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಸಿಬ್ಬಂದಿ ಕಡೆಯಿಂದ ಹಾಗೆ ಇವತ್ತಿಷ್ಟು ಮಾಡ್ತಾ ಇರೋದಕ್ಕೆ ನೀವು ಏನು ಕೇಳಿಸಿ ಅವನ್ನ, ನಿಮ್ಮ ಸಿಬ್ಬಂದಿ ಕೇಳಿಸ್ರಿ, ಕರೆಸ್ರಿ. ನಮ್ಮ ಯಜಮಾನ್ರು ಕುತ್ತಿಗೆ ಪಟ್ಟಿ ಕೈ ಹಾಕೋದು. ಒಬ್ಬ ರೈತ ಇಲ್ಲಿ ಕಷ್ಟಪಟ್ಟು ಅಷ್ಟು 300-400 ಕಿಲೋಮೀಟ್ರದಿಂದ ಬಂದು ಅರ್ಕೆ ಕಟ್ಕೊಂಡು ಮದುವೆ ಮಾಡ್ತವನೆ ಅಂದ್ರೆ ಅವ್ನಿಗೆ ಎಷ್ಟು ತಲೆ ಮೇಲೆ ನಮ್ಗೆ ಇರುತ್ತಪ್ಪ ಜವಾಬ್ದಾರಿ. ಆ ದೇವ್ರ ಮೇಲೆ ಎಷ್ಟು ಭಕ್ತಿಲಿ ನಾವು ಬಂದಿರ್ತೀವಿ. ಇವತ್ತು ಮನೆನೇ ಆಗಲಿ ನಾವು ಅಂಟುಬಿಡ್ತೀವಿ. ಒಂದು ಮದುವೆ ಮನೆಯಿಂದ ಅಕ್ಕಿ ಕಾಳು ಬಿದ್ದಿರುತ್ತೆ, ಎಲ್ಲ ಬಿದ್ದಿರುತ್ತೆ ತಾನೇ. ಇಲ್ಲ ಅವ್ರು ಒಳ್ಳೆ ಮಾತಲ್ಲಿ, ಅಮ್ಮ ನಮ್ಗೆ ಆಗಲ್ಲ, ಇದೊಂಚೂರು ಕ್ಲೀನ್ ಮಾಡಿಕೊಟ್ಟು ಹೋಗಿ ಅಮ್ಮ, ಮಿಕ್ಕಿದ್ದವು ಮಾಡ್ಕೋತೀವಿ ಅಂತ ಅವ್ರ ಬಾಯಲ್ಲಿ ಬರಲಿಲ್ವಲ್ಲ ಏನಕ್ಕೆ? ನಾವು ಅಂಥದ್ದು ಏನು ಮಾಡ್ದೋ ಇವ್ರಿಗೆ? ಅದ್ರೊಳಗಡೆ ಇವಾಗ ಕೈ ಹಿಡ್ದು ಎಳ್ದಿದ್ದಾಯ್ತು. ನಮ್ಮ ಯಜಮಾನ್ರಿ ಕುತ್ತಿಗೆ ಪಟ್ಟಿ ಯಾವನೋ ಒಬ್ಬ ಹೇಳ್ತಾನೆ, ನೀವು ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ಅಂತ ಕೇಳ್ತಾನಲ್ಲ. ಊರ ಕಡೆ ಒಂದು ಸಣ್ಣ ಕೋಳಿ ಜಗಳ ಆಗಲಿ, ಸಣ್ಣ ಜಗಳ ಆದರೆ ಪೊಲೀಸೇ ಬಂದು ನಿಂತಿರುತ್ತೆ. ಪ್ರಪಂಚಾದ್ಯಂತ ನೋಡೋ ಧರ್ಮಸ್ಥಳದೊಳಗೆ ಪೊಲೀಸ್ ಸತ್ತೋಗಿದ್ರ ಅವತ್ತು? ಪೊಲೀಸ್ ಸತ್ತೋಗಿದ್ರಪ್ಪ. ಕೇಳಿದೆ, ಅವರು ಕೂಡ ನಿಮಗೆ ಕಾಲ್ ಮಾಡಿದ್ರು? ಕಾಲ್ ಅವ್ರು ಮಾಡಿದ್ರಲ್ವಪ್ಪ. ನೀವು ಬಂದು ಕಂಪ್ಲೇಂಟ್ ಕೊಡಿ ಅಂತ ಅವ್ರು ಕೇಳೋಕ್ಕಿಂತ ಈಗ ಅವನು ದೀಪೋತ್ಸವ ಕಾರ್ಯಕ್ರಮದಲ್ಲಿ ನಾನು ಪೊಲೀಸ್ ಇದ್ದೆ ಅಂತ ಹೇಳಿದ ಮೇಲೆ ನಾವು ಬಂದು ಕಂಪ್ಲೇಂಟ್ ಇಬ್ಬರಿಗೂ ಕೇಸ್ ಮಾಡೋರು, ಅವರು ಇಬ್ಬರ ಮೇಲೂ ಕಂಪ್ಲೇಂಟ್ ಬರೆಯೋರು. ಹಾಕೋಬೋದಿತ್ತು, ಸುಮಮಟ್ಟ ಕೇಸ್ ಹಾಕ್ಬೋದು. ಸಾಕೇತದ ಮೇಲೂ ಬರ್ದು, ನನ್ನ ಮೇಲೂ ಬರ್ದಿದ್ರೆ ನನ್ನ ಮಗಳು ID ಕಾರ್ಡ್ನ ಇವತ್ತು ಪ್ರಪಂಚಾದ್ಯಂತ ಬಿಟ್ಟಿದ್ದಾನಲ್ಲ ಅವನು, ಸಾಕೇತದನ್ನ ಅಫೆನ್ಸ್. ಅದು ನೀವು ಕೊಟ್ಟಿರೋ ID ಕಾರ್ಡ್ ಅನ್ನ ರಿಸೆಪ್ಷನ್ ಅಲ್ಲಿ ಕೊಟ್ಟಿರೋದನ್ನ ಎಲ್ಲೂ ಬಿಡ ಆಗಿಲ್ಲ, ಅದು ಅಫೆನ್ಸ್. ಅವನು ಯಾರು ಅವನ್ನ ಬಿಡಕ್ಕೆ? ಅವನು ಯಾರು ಅವನು ಬಿಡಕ್ಕೆ? ಅವನು ಏನೂ ತಪ್ಪು ಮಾಡ್ದೆ ಹೋದ್ಮೇಲೆ ನನ್ನ ಮನೆ ID ಕಾರ್ಡ್ ಬಿಡೋವಂಥದ್ದು ಏನಿತ್ತು? ಇವನು ಲಾರ್ಜ್ ಇಟ್ಟಿದ್ದಾನೋ, ಅವ್ನು ದಂಧೆ ಮಾಡಕ್ಕಿದ್ದಾನು. ಅಲ್ಲಿ ಬಂದು ಹೆಣ್ಮಕ್ಳು ಸಾಯಿಸಾಕವನು ಇವನು. ಏನು ಕಿರೋದು ಇವನು ಸಾಕೇತದವನು? ಬಿಟ್ಕೊಡಲ್ಲ ಅವರು, ಅವ್ರ ಕಡೆಯವ್ರನ್ನ ಬಿಟ್ಕೊಡೋದಿಲ್ಲ ಅವರು. ನಾನು ಹೇಳೋದೇನು ಗೊತ್ತಪ್ಪ, ಬಿಡ್ತಾನೋ ಹೋಯ್ತಾನೋ ಅದು ಗೊತ್ತಿಲ್ಲ. ಹಿಂದೆ ಧರ್ಮಸ್ಥಳ ಹೆಂಗಿತ್ತು ಅನ್ನೋದು ಬೇಡ ನನಗೆ. ನಾನು ಹೇಳ್ತಾ ಇರೋದು ಅಲ್ಲಿ ಸೇಫ್ಟಿ ಇದೆಯಾ? ಸಾಕೇತದೊಳಗೆ ಹೆಣ್ಮಕ್ಳು ಹೋದ್ರೆ ಸೇಫ್ಟಿ ಇದೆಯಾ ಮೊದಲು? ಈಗ ನಾನು ಸ್ಟೇ ಆಗಿದ್ದೀನಿ, ಗಾಯತ್ರಿ ಸ್ಟೇ ಆಗಿದ್ದೀನಿ, ವೈಶಾಲಿ ಸ್ಟೇ ಆಗಿದ್ದೀನಿ, ಇನ್ನೊಂದು ರೂಮ್ ಹೆಸರು ಹೇಳಕ್ಕೆ ಬರಲ್ಲ. ಇವತ್ತು ಒಬ್ಬ ಸಿಬ್ಬಂದಿನೂ ಅಸಹ್ಯವಾಗಿ ಅಲ್ಲಿ ವರ್ತಿಸಿಲ್ಲ, ಯಾರೂ ಮಾತಾಡಲ್ಲ. ನಾವು ರೂಮ್ ಚೆಕ್ಔಟ್ ಆದ ತಕ್ಷಣ ಒಂದು ಟೋಕನ್ ಕೊಡ್ತಾರೆ, ಕೆಳಗಡೆ ಹೋದ್ರೆ 200 ವೈಶಾಲಿ ಬಂದರೆ 300 ರೂಪಾಯಿ ಕೊಡ್ತಾರೆ, ಗಾಯತ್ರಿಯಲ್ಲಿ 200 ರೂಪಾಯಿ ಕಟ್ತಾರೆ. ವೈಶಾಲಿ ಅವರು 1000 ರೂಪಾಯಿ ಕಟ್ಟಿಸ್ಕೊಂಡಿರ್ತಾರೆ, 300 ರೂಪಾಯಿ ಕೊಡ್ತಾರೆ. ಅವರು 600-700 ಕಟ್ಟಿಸ್ಕೊಂಡಿರ್ತಾರೆ, 200 ರೂಪಾಯಿ ವಾಪಸ್ ಕೊಡ್ತಾರೆ. ಇಲ್ಲಿ ಒಂದು ಬಿಸಿನೀರು ವ್ಯವಸ್ಥೆ ಇಲ್ಲ, ಒಂದು ಸ್ವಿಚ್ ಬೋರ್ಡ್ ಕರೆಕ್ಟಾಗಿಲ್ಲ ಇವಂದು. ಆದ್ರೂ ನಮಗೇನೋ ನಾವು ಹೋಗಿದ್ದೀವಿ ಸನ್ನಿಧಿಗೆ, ಇರೋಣ ಎಲ್ಲೋ ಒಂದು ರೂಮ್ ಸಿಕ್ಕಿದ್ದು ಅಂತವ ಅಂದರೆ ಇವರು ರೌಡಿಸಮ್ ಮಾಡೋದೆಲ್ಲ ತಪ್ಪು ಮಾಡಿದ್ರಲ್ವ. ಇವ್ರು ಪೊಲೀಸವರು ಒಬ್ಬರ ಮೇಲೂ ಕಾನೂನು ಕ್ರಮ ತಗೊಳ್ಳಿಲ್ಲ ಅಲ್ವಾ? ನಾನು ಕಂಪ್ಲೇಂಟ್ ಕೊಡೋಂಥ ತಪ್ಪು ನಾನು ಮಾಡಿಲ್ವಲ್ಲ. ಈಗ ಅವನು ಬಿಟ್ಕೊಂಡಿದ್ದಾರಲ್ಲಪ್ಪ ಲೈವಲ್ಲಿ ವಿಡಿಯೋನ. ರೂಮ್ ಗಲೀಜು ಮಾಡಿದ್ದಾರೆ, ಅರಿಶಿಣೆ ಇಕ್ಕಿದ್ದಾರೆ, ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಸಿಬ್ಬಂದಿನ ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅಲ್ವಾ? 2 ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗೋದು. ಒಬ್ಬ ರೂಮ್ನ ಗಲೀಜು ಮಾಡಿದ ತಕ್ಷಣನೇ, ಅಮ್ಮ ನೀವು ಗಲೀಜು ಮಾಡಿದ್, ನಾವು ಜಾಸ್ತಿ ಮಾತನ್ನ ಅವ್ರಿಗೆ ಆಡ್ಬಿಟ್ಟಿದ್ರೆ ಆಟೋಮೆಟಿಕ್ಕಾಗಿ ಪೊಲೀಸ್ ಕರೆಸ್ಕೊಳ್ಳೋರು. ಇವತ್ತು ದೀಪೋತ್ಸವ ನಡೀತಾ ಇರ್ಬೋದು, ಪ್ರಪಂಚಾದ್ಯಂತ ಧರ್ಮಸ್ಥಳ ನೋಡ್ತಾ ಇರ್ತಾರೆ, ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಪೊಲೀಸ್ ಇರುತ್ತೆ, ಆಂಬುಲೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಲೋಕಲ್ ಏರಿಯಾ ಅಲ್ಲ ಅದು. ಒಂದು ಫೋನ್ ಅಂದ ತಕ್ಷಣ ಪೊಲೀಸು ಅಲ್ಲೇ ಇರ್ತಾರೆ, ಮೆಟ್ಲ ಹತ್ರನೇ ಬಂದೇ ಬಿಡ್ತಾರೆ. ನಾನು ಗಲೀಜೆ ಮಾಡಿ, ನಾನು ತಪ್ಪೇ ಮಾಡಿ ನಾನು ಅಲ್ಲಿಂದ ಬರ್ತಾ ಇದ್ರೆ, ನಾನು ಅಷ್ಟೇ ಎಲ್ಲದನ್ನು ಕಸ ಹಾಕಿದಾರಲ್ಲ ಅದು ಮಾಡಿ ಬರ್ತಾ ಇದ್ದೆ, ಪೊಲೀಸ್ನವ್ರಿಗೆ ಅವ್ರು ಕರೆಸ್ಬಿಟ್ಟು ಇವ್ರ ಫ್ಯಾಮಿಲಿಯವರು ಈ ಕೆಲಸ ಮಾಡಿದ್ದಾರೆ ಸರ್, ಫೈನೂ ಕಟ್ತಾ ಇಲ್ಲ, ನಮ್ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಸರ್ ಇವರು ಅಂತ ಕೇಳ್ಬೋದಿತ್ತು ತಾನೇ. ಅವತ್ತು ಅದೇನು ತಪ್ಪೈತೆ, ನಾವೇನು ಫೈನ್ ಐತೆ ನಾನು ಕಟ್ಟಿವೆ ತಾನೇ. ಆಯಿತು, ಇವತ್ತು ಅವ್ರ ಮನೆಯವ್ರನ್ನ ನೋಡಿ, ಆ ಹೆಣ್ಮಕ್ಳು ನೋಡಿ, ಅವಳು ಗರ್ತಿ ಮಗಳ ನೋಡಿ, ಅವಳು ಪರ್ಸನಲ್ಲ ಕುಡ್ದು ಆಡ್ತಾ ಇದ್ದಾರ ನೋಡಿ. ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರದೇ ಒಂದು ಕೃಪಾಪೋಷಿತ ಮೀಡಿಯಾ ಚಾನಲ್ಸ್ ಮನೇಲಿ ಹೆಣ್ಮಕ್ಳಿಲ್ವಾ? ಇವ್ರು ಮಾಡೋ ಅಡ್ನಾಡಿ ಕೆಲಸ, ಸಾಕೇತದವ್ರು ಮಾಡೋ ಅಡ್ನಾಡಿ ಕೆಲಸಕ್ಕೆ ಆ ದೇವತಾ ಮನುಷ್ಯನ ಹೆಸರಾಳೋಗುತ್ತಾ? ಹೊಟ್ಟೆ ಉರ್ದು ಆ ದೇವತಾ ಮನುಷ್ಯನ ನಾವು ಬೈತೀವ? ಇವ್ರು ಮಾಡ್ತಾರೆ ಅಡ್ನಾಡಿ ಕೆಲಸಕ್ಕೆ, ಸಾಕೇತದವ್ರು ಮಾಡ್ತಾರೆ ಅಡ್ನಾಡಿ ಕೆಲಸಕ್ಕೆ. ಯಾರೋ ಪಾಪ ದೇವ್ರಾ ಕೂತಿರೋ ವ್ಯಕ್ತಿ ಹೆಸರನ್ನ ನಾವು ತಗೋತೀವಿ. ಅಂತ ದೇವತಾ ಮನುಷ್ಯನ ಹೆಸರು ಹಾಳು ಮಾಡೋಕ್ಕಿಂತ ಲೋಫರ್ಗಳೇ ತಾನೆ ಸಾಕೇತ ಅಂತ ಲಾಡ್ ಲೋಫರ್ಗಳೇ ತಾನೆ ಕಾರಣ.
ಕೇಸ್ ಈಗ ಇನ್ನೊಬ್ಬ ಕೇಳ್ತಾನೆ ದುಡ್ಡಿಗೇನೋ ಇವರು ಇದು ಮಾಡ್ತಾ ಇದ್ದಾರೆ. ನ್ಯೂಸ್ ಚಾನಲ್ ಒಂದು ಬಿಡ್ತಾ ಇದ್ದಾನಲ್ಲ, ಬಾಯ್ಲಿ ತಿಂಗ್ಳಿಗೆ 4-5 ಗಂಟೆ ರಾತ್ರಿಗೆ ಎದ್ದು ಒಂದು ಟೈಮಿಗೆ 100-200 ಲೀಟ್ರ್ ಹಾಲು ಕರಿತೀನಿ ನಾನು. 10-20 ಜನ ಕೆಲ್ಸಕ್ಕೆ ಮಡಿಕೋತೀನಿ. ಈ ನನ್ನ ಮಕ್ಳಂಗೆ ಸೂಟ್ ಕೇಸಲ್ಲಿ ದುಡ್ಡು ಬಂತು ಅಂದ ತಕ್ಷಣ ಇಷ್ಟ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಲೈವ್ ಮಾಡು. ಈಗ ಅವ್ನು ಬಿಡುವಂಥ ರೂಲ್ಸ್ ಏನಾರು ನೋಡಿದ್ನಾ? ಇಲ್ಲ ನಾನು ಮದುವೆ ಮಾಡೋಕೆ ಹೋಯ್ತೆ, ನಾನೇನಾರು VIP ನಾ? ಇಲ್ಲ ನಾನು ಏನಾರ ಪ್ರಸಿದ್ಧವಾಗಿದ್ದೀನಾ? ಇಲ್ಲ ನಾನು ಕವಿನಾ? ನನ್ನ ಮನೆ ಮದುವೆ ಆಯ್ತೈತೆ ಅನ್ನೋಕ್ಕೆ ಈ ಸಾಕೇತದವ್ನಿಗೆ ಎದುರಿಸೋಕ್ಕೆ ಅವ್ನು ಗಂಡುಸ್ತಾನೆ ಇಲ್ದ ಹೋದ್ಮೇಲೆ ಅಂಥ ನ್ಯೂಸ್ ಚಾನಲ್ಗೆ ದುಡ್ಡು ಕೊಟ್ಟು ಇವ್ನು ಬಿಡ್ಸೋವಂಥದ್ದು ಏನಿತ್ತು ಇವನು ಲೈವ್ ಆಗಿ? ನನ್ನ ಮಗಳು ವೀಡಿಯೋ ಮಾಡಿಬಿಟ್ಲು, ಒಂದು ಲೈವ್ ಬಿಟ್ಬಿಟ್ಲು. ಧರ್ಮಸ್ಥಳದ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅತ್ಯಾಚಾರದ ಊರು ಇದು ಅಂತ ಬಿಟ್ಲು ಅಲ್ವಾ? ನನ್ನ ಮಗಳು ಬಿಟ್ಲು. ನಾನು ಆಗಿದ್ದನ್ನು ಹೇಳಿದಾರಲ್ಲಿ ಅಲ್ಲ, ಬಿಟ್ಲು ಲೈವಲ್ಲಿ ಅಲ್ವಾ? ಆ ಬಿಟ್ಟು ಮೇಲೆ ಇವನು ಬೇರೆಯವ್ರಿಗೆ ನನ್ನ ಮಗಳು ID ಕೊಡೋಕೆ ಇವ್ನು ಸಾಕೇತದನ್ನು ನನ್ನಂಥ ಮೂರ್ಖಾಸಿ ಹೆಂಗ್ಸು ಸಹ ಬಾಳ್ಮೆ ಬಾಳಲ್ಲ ಅಂತ ಥರ್ಡ್ ಕ್ಲಾಸ್ ಬಾಳ್ಮೆನ ಹೆಂಗ್ಸು ಬಾಳಲ್ಲ. ಯಾರ್ಯಾರಿಗೋ ದುಡ್ಡ ಕೊಟ್ಕೊಂಡು ಇವನು ಬಿಟ್ಟವನಲ್ಲ, ಇವನು ಕರೆಕ್ಟಾಗಿರೋನ ಇವನು. ಆ ಮಂಜುನಾಥ ಸ್ವಾಮಿ ಹೇಳ್ತಾನೆ ಬರ್ಬೇಕಾದ್ರೆ ತೋರಿಸುತ್ತೆ ಅಂತಲ್ಲ. ಇಂಥ ಲೋಫರ್ಗಳು ಏನು ತೋರಿಸುತ್ತೆ? ಧರ್ಮಸ್ಥಳ ಬಿಟ್ಟು ಅವ್ರ ಅಪ್ಪನ ಆಸ್ತಿನ ಧರ್ಮಸ್ಥಳ ಅದು? ನಮ್ಮಂಥ ಸಾವಿರಾರು ಜನ ಭಕ್ತರು ಅಲ್ಲಿಗೆ ಹೋಗಿದ್ದಕ್ಕೆ ಒಂದು ಧರ್ಮಸ್ಥಳನ ಹೆಸರು ಉಳ್ಕೊಂಡೈತೆ. ಇನ್ನೂ ಅಂಥ ಉಳಿಯೋ ಹೆಸ್ರನ್ನ ಹಾಳು ಮಾಡ್ತಾರೆ ನನ್ನ ಮಕ್ಕಳು. ಇಂಥ ಲಾಡ್ಜ್ನವ್ರು ಇವರು ಸಾಕೇತದಂಥ ಲಾಡ್ಜಲ್ಲಿ ಅಂಥ ಹೆಸ್ರನ್ನ ಹಾಳು ಮಾಡ್ತಾ ಕೂತವ್ರೆ. ಆ ಹಾಳೆಲ್ಲ ಮಾಡಿಬಿಟ್ಟು ಪಾಪ ಏನೂ ಗೊತ್ತಿಲ್ಲದ ದೇವತಾ ಮನುಷ್ಯನಿಗೆ ಪಟ್ಟ ಕಟ್ತಾರೆ ಇವರು. ಏನೂ ಗೊತ್ತಿಲ್ಲದಂಥ ವೀರೇಂದ್ರ ಹೆಗ್ಡೆಯವರ ಹೆಸರಿಗೆ ಮಸಿ ಬೆಳಿತಾವ್ರಿ ಇವರು. ಬೆಳಿತಾವ್ರಲ್ವಾ? ನಾವು ಇವರು ಎಲ್ಲ ಲೈವಾಗಿ ಇನ್ನೊಬ್ಬ ಹೇಳ್ತಾನೆ ಅವ್ರ ನನ್ನ ಮಂಜುನಾಥನ, ಅವನು ಮಂಜುನಾಥನ, ನಂದು ಮಂಜುನಾಥ ಅವಳು ಆ ಥರ. ಈಗ ನನ್ನ ಮಗಳು ಪರ್ಸನಲ್ ಫೋಟೋ, ನನ್ನ ಮಗಳು ID, ನನ್ನ ಚಿಕ್ಕ ಮಗಳದ್ದೇ ಆಗಲಿ ಯಾರದೇ ಆಗಲಿ ಪರ್ಸನಲ್ ಫೋಟೋಗಳನ್ನ ಇವರು ಹಾಕ್ಕೊಂಡು ರುಬ್ಬೋ ಅಂಥದ್ದು ಏನೈತೆ ಚಾನಲ್ ಅವ್ರಿಗೆ ಅಧಿಕಾರ ಕೊಟ್ಟ ನನ್ನ ಮಗ ಯಾರು ಅವನಿಗೆ? ನಾವೇನಾದರೂ ಅವ್ರ ಹತ್ರ ಹೋಗಿದ್ವಾ? ಇಲ್ಲ ನಾವು ಯಾರನ್ನಾರು ಬೇರೆಯವ್ರನ್ನ ಕರ್ಸಿ ಹಿಂಗಲ್ಲ ಹಿಂಗೆ ಮಾಡಿದ್ದೀವಾ? ಇವತ್ತು ಯಾವನೇ ಹೇಳ್ತಾನೆ ನಿಮ್ಗೆ ಅನ್ಯಾಯ ಆದರೆ ಕಂಪ್ಲೇಂಟ್ ಕೊಡಿ. ಆ ಲೋಫರು ಎಲ್ಲರಿಗೂ ಹೋಗ್ಬಿಟ್ಟು ನಮ್ಮ ಧರ್ಮಸ್ಥಳದಲ್ಲಿ ಈ ಕೆಲಸ ಮಾಡಿ ಹೋಗಿದ್ದಾರೆ, ಅರಿಶಿನ ಶಾಸ್ತ್ರ ಮಾಡಿ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿ ಅವ್ರು ಕೈ ಕಟ್ಕೊಂಡು ಕೂತಿದ್ದಾರೆ. ಸಿಬ್ಬಂದಿ ಮೇಲೆ ಅಲ್ಲೇ ಆದ್ಮೇಲೆ ಕೊಡೋಕ್ಕೇನಾಗಿತ್ತು? ಈಗ ನೀವು ಕಸನ ತೆಗೆದು ಹಾಕಿದ್ರಿ ಅಂತ ಹೇಳಿದ್ರಿ, ಮತ್ತೆ ಅವ್ರೊಂದು ಫೋಟೋ ಬಿಡ್ತಾರೆ. ಕಸನ ತೆಗ್ದು ಹಾಕಿ ಲೈವಲ್ಲಿ ಆ ಸಿಬ್ಬಂದಿ ಅರಿಶಿನ ಶರ್ಟ್ ಹಾಕೊಂಡು ನೀಲಿ ಡಬ್ಬ ಕೂತೈತಲ್ಲ ನಾನು ಹಾಕಿರೋ ಕಸ, ಅದೇ ನೀಲಿ ಬಾಕ್ಸು ಅದೇ ಡಬ್ಬ ತಗೊಂಡೋಗಿ ಆ ರೂಮಲ್ಲಿ ಇಟ್ಟಿದ್ದಾನಲ್ಲ ಅವನು. ನೆಕ್ಸ್ಟ್ ಅದನ್ನ ಫೋಟೋ ತೆಗೆದ್ಬಿಟ್ಟು ನೀವು ಕಸನೇ ಮಾಡಿದಿರಾ ಅಂತ. ಈಗ ಅವ್ನು ರೂಮ್ಗೆ ಹೋಗ್ಬೇಕಾದ್ರೆ CC ಕ್ಯಾಮ್ರಾ ಇರುತ್ತೆ, ರೂಮಿಂದ ಆಚೆ ಬಂದಾಗ CC ಕ್ಯಾಮ್ರಾ ಇದೆ. ಅವ್ನು ವಾಯ್ಸ್ ರೆಕಾರ್ಡ್ ಆಗದೋದ್ರೂ ಚಿಂತೆ ಇಲ್ಲ, CC ಕ್ಯಾಮ್ರಾದಲ್ಲಿ ಹೋಗ್ಬೇಕಾದ್ರೆ ಇರುತ್ತೆ, ಆಚೆ ಹೋಗಿರುತ್ತೆ. ಆಮೇಲೆ ಯಾವುದೇ CC ಕ್ಯಾಮ್ರಾ ಕೆಟ್ಟೋಗಲ್ಲ ಇವತ್ತಿನ ಕಾಲದಲ್ಲಿ. ಮನೆದಲ್ಲ, ಮನೆಯೆಲ್ಲ CC ಕ್ಯಾಮ್ರಾ ಕೆಟ್ಟೋಗುತ್ತೆ ಅಂತ ಇವ್ರು ಹೇಳಕ್ಕೊಳಕ್ಕೂ ಎಲ್ಲ ಇರುತ್ತೆ. ಯಾಕೊತ್ತಾ ಒಂದು 2,000-3,000 ಜನ ಇರೋವಂಥ ಲಾಡ್ಜ್ ಅದು, ಚಿಕ್ಕ ಲಾಡ್ಜ್ ಅಲ್ಲ ಅದು ಇರುತ್ತೆ ಅಲ್ವಾ? ಆ CC ಕ್ಯಾಮ್ರಾ ತಗ್ಸಿ ನಾನು ಕೇಳ್ತಾ ಇದ್ದೀನಲ್ಲ ಕಮಿಟಿಯವ್ರಿಗೆ, CC ಕ್ಯಾಮ್ರಾ ತಗ್ಸೋ ಮಾರಾಯ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗಿಲ್ಲೇ ಆಗುತ್ತೆ ಅಂತ ಕೇಳ್ತಾ ಇದ್ದೀನಲ್ಲ, ತಗ್ಸ್ಬೋದಿತ್ತಲ್ಲ ಇವರು. ಆಯ್ತಲ್ವಾ? ಅವ್ರು ತಗ್ಸೋಕ್ಕಾಗಲಿಲ್ಲ, ನಾವು ಲೈವಿಗೆ ಬಿಟ್ಟಾಯಿತು ನನ್ನ ಮಗಳು ಅಲ್ವಾ? ಬಿಟ್ಟಾದ್ಮೇಲೆ ಇವ್ರಿಗೆ ಎಲ್ಲ ಚಾನಲ್ ಅವ್ರಿಗೆ ನನ್ನ ಮಗಳು ID ಕಾರ್ಡು, ನನ್ನ ಮಗಳು ಪರ್ಸನಲ್ ಫೋಟೋ ಕೊಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟು ನನ್ನ ಮಗ ಯಾರು ಇವನಿಗೆ ಸಾಕೇತದವನಿಗೆ? ಅಲ್ಲ, ಈಗ ಮತ್ತೆ ಅದ್ಯಾರೋ ನಿಮಗೆ ಕಾಲ್ ಕೂಡ ಮಾಡಿದ್ರು ಅಂತ ನೋಡಿದೆ, ಒಂದು ವಾಯ್ಸ್ ಮಾಡ್ತಾ ಇದ್ದಾರಲ್ವಾ? ನನ್ನ ದೊಡ್ಡ ಮಗಳಿಗೆ ಯಾರೋ ಧರ್ಮಸ್ಥಳ ಪೊಲೀಸ್ ಅಂತೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಕೊಡಕ್ಕೆ ಬರ್ತೀರಾ? ಅದಕ್ಕೂ ಮುಂಚೆ ಇನ್ನೊಬ್ರು ಯಾರೋ ಮಾಡಿದ್ರು ವಿಡಿಯೋ ಡಿಲೀಟ್ ಮಾಡಿ ಅಂತ ನನ್ನ ಚಿಕ್ಕ ಮಗಳಿಗೆ ಕಾಲ್ ಮಾಡಿದ್ರು. 6 ರಾತ್ರಿ ಅವ್ರ ಕೈಲಿ ವಿಡಿಯೋ ಕಾಲ್ ಮಾಡಿಸ್ತೀನಿ, ನಾವು ಇದು ಮಾಡಿಸ್ತೀವಿ ಅಂತೆಲ್ಲ ಹೇಳಿದ್ರು, ಬಿಟ್ರು. ಅದಕ್ಕೆ ಅವನ ಇನ್ನೊಬ್ಬ ಚಾನಲ್ ಅನ್ನು ಹೇಳ್ತಾನೆ, ಇವರು ಅವನೇನು ಮಂಗ್ಳೂರು ಕಡೆಯವನೆಯಾ? ಅಲ್ಲಿ ಇರೋರೆಲ್ಲ ಮಂಗ್ಳೂರು ಕಡೆಯವರೇ ಕೆಲಸ ಮಾಡ್ತಾವ್ರ, ಅಲ್ಲಿ ಲೋಕಲ್ ನಮ್ಮ ಜನವೂ ಕೆಲಸ ಮಾಡ್ತಾ ಇಲ್ವಾ? ಮಂಗ್ಳೂರವರೆಲ್ಲ ಬಂದು ನಮ್ಮ ಕಡೆ ಕೆಲಸ ಮಾಡ್ತಾ ಇಲ್ವಾ? ಆಯಿತು. ದೊಡ್ಡ ಮಗಳಿಗೆ ಯಾರೋ ಪೊಲೀಸವ್ರು ಯಾರೋ ಪಾಪ ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡೋಕೆ ಬರ್ತೀಯಮ್ಮ ಅಂತ ಕೇಳ್ತಾರಲ್ವಾ? ಅವ್ನಿಗೆ ಕಂಪ್ಲೇಂಟ್ ತೊಳಕ್ಕೆ ಪೆನ್ನು ಪೆನ್ಸಿಲ್ಲು ಏನೂ ಇಲ್ವಾ ಅವ್ನಿಗೆ? 2 ಮೇಲೂ ಕೇಸ್ ಮಾಡೋಕ್ಕೆ ಅದೇ ಫೋನ್ ಎತ್ಕೊಂಡು ನಾನು ಅವ್ರ ಹತ್ರ ನೆನ್ನೆ ಮಾತಾಡಿದಾಗ ಮಾತಾಡೋಕ್ಕಾಗ್ದಲ್ಲೇ ಅದನ್ನು ವಿಡಿಯೋ ಕಳಿಸ್ತೀನಿ, ಆ ಆಡಿಯೋನ ಮಾತಾಡೋಕ್ಕಾಗ್ದಲ್ಲೇ ಫೋನ್ ಇಟ್ರಲ್ಲ ಅವರು. ಆಯಿತು ಬಿಡಿಯಮ್ಮ ಅಂತವ.
ಇನ್ನೊಬ್ಬ ಯಾವನೋ ಚಾನಲ್ ಅವ್ನು ಹೇಳ್ತಾರೆ ನೀವೇ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ಅಂತವ. ನಾನು ಕೊಡೋವಂಥ ತಪ್ಪು ನನಗೆ ಸಾಕೇತಾದವರು ಮಾಡಿರೋದು ಅನ್ಯಾಯ. ಸಿಬ್ಬಂದಿ ಇದು ಮಾಡ್ತಾವನೆ. ಸಾಕೇತಾದವನು ನನ್ನ ಮನೆ ಮಕ್ಕಳ ಮೇಲೆಲ್ಲ ಬಿಟ್ಟಿದ್ದಾನೆ. ಹೋಗ್ತೀನಿ ಬೆಂಗಳೂರು ಕಮಿಷನರ್ ಮುಂದೆ ಕೂತ್ಕೋತೀನಿ, ಮಹಿಳಾ ಆಯೋಗ ಕೂತ್ಕೋತೀನಿ. ನನಗೆ ತೊಂದರೆ ಆಗಿರೋದೇನು ಸಾಕೇತಾದ ಲಾಡ್ಜಿಂದ ತೊಂದರೆ ಆಗೈತೆ. ಧರ್ಮಸ್ಥಳ ಜನತೆಯಿಂದ ಆಗಿಲ್ಲ, ವೀರೇಂದ್ರ ಹೆಗ್ಡೆಯವ್ರ ಕಡೆಯಿಂದ ಆಗಿಲ್ಲ, ಮಂಜುನಾಥನಿಂದ ಆಗಿಲ್ಲ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯಿಂದ ನನ್ನ ಮನೆ ಬೆಳೆದೈತೆ. ಇವತ್ತು ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ನಾನು ನಂಬಿರೋದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಕೂತಿದ್ದೀನಿ. ಅವ್ರನ್ನ ನಂಬಿರೋದಕ್ಕೆ ನಾನು ಇವತ್ತು ಅಂಥ ಇದರಲ್ಲಿ ನನಗಾಗಿರೋ ಅನ್ಯಾಯ ಯಾವುದು? ಲಾಡ್ಜಿಂದ. ಧರ್ಮಸ್ಥಳ ದಾಟ್ ನೀನು ಹೆಂಗೆ ಹೋಗ್ತೀಯ ಅಂದರೆ ಅವ್ರ ಅಪ್ಪನ ಆಸ್ತಿನ ಸಾಕೇತದೊಂದು ಅದು ಧರ್ಮಸ್ಥಳ. ಇವತ್ತು ನನ್ನಂಥ ಲಾಡ್ಜ್ಗೆ ಜನಗಳು ಹೋಗ್ದವ್ರು ಅವ್ನು ಸಾಕೇತ ಕ್ಲೋಸ್ ಆಗುತ್ತೆ. ಆದರೆ ಸಾಕೇತಕ್ಕೆ ಇವತ್ತು ಕೈ ಮುಗ್ದು ಎಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ನಾನು ಹೇಳ್ಕೊಳ್ಳೋದು ಒಂದೇ, ಅಂಥ ಲಾಡ್ಜಿಗೆ ಹೋಗಬೇಡಿ, ಒಬ್ಬಂಟಿಗೆ ಹೋಗಬೇಡಿ, ಫ್ಯಾಮಿಲಿನೂ ಹೋಗಬೇಡಿ. ಸಾಕೇತದಲ್ಲಿ ಸೇಫ್ಟಿ ಇಲ್ಲ. ಅದು ನೀವು ಒಬ್ಬರೇ ಅಲ್ಲ ಹೇಳ್ತಾ ಇರೋದು. ನಿಮ್ಗಿಂತ 2-3 ವರ್ಷದಿಂದ ಇನ್ನೊಬ್ರು ಅವರ ಮೈಸೂರಿನೊಬ್ರು ಮಹಿಳೆ ಕೂಡ ಹೇಳಿದ್ರು. ಫೋಟೋ ಹಾಕ್ಬಿಟ್ರೆ ಅವ್ರು ಬಂದು ನೋಡಪ್ಪ ಸಾಕೇತದವನಲ್ಲ ಅವ್ನು, ಯಾರೇ ಬಂದು ನನ್ನ ಗಂಡ ನನ್ನ ಮಕ್ಕಳಿಗೆ ಇವತ್ತು ತೊಂದರೆನೇ ಕೊಟ್ರು ನನ್ನ ವಂಶ ಬೆಳಗ್ಸೋಕ್ಕೆ ತುಂಬ ಮಕ್ಕಳವೆ. ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿಯವ್ರ ಮಕ್ಕಳವೆ. ಆದರೆ ಸಾಕೇತದಂಥವ್ರ ತಕ್ಕ ಹೋಗಿ ಪ್ರಾಣ ಕಳ್ಕೊಬೇಡಿ, ಸಾಕೇತದಂಥವ್ರ ತಕ್ಕ ಹೋಗಿ ಮರ್ಯಾದೆ ಕಳ್ಕೊಬೇಡಿ. ಅಂಥ ಲಾಡ್ಜಿಗೆ ಜೀವನದಲ್ಲಿ ಒಬ್ಬರು ಹೋಗಬೇಡಿ. ನಾನು ಕೈ ಮುಗ್ದು ಕೇಳ್ಕೊಳ್ಳೋದು ಜನತೆಗೆ, ಅಂಥ ಲಾಡ್ಜ್ಗೆ ಹೋಗಬೇಡಿ. ಅವ್ನು ಯಾವನೋ ಚಾನಲಲ್ಲಿ ಹೇಳ್ತಾನೆ ದುಡ್ಡಿಗೋಸ್ಕರ ಮಾಡ್ತವ್ರೆ, ಇದಕ್ಕೋಸ್ಕರ ಮಾಡ್ತವ್ರೆ. ಕರ್ಸಪ್ಪ ಇರೋ ಚಾನಲ್ಗಳು ಹಸುನ್ ಸಗಣಿ ಬೆಳೆಯೋಕೆ 20-20 ಸಾವಿರ ಸಂಬಳ ಕೊಟ್ಟು ಮಾಡ್ಕೊತೀನಿ ನಾನು. ಅಂಥ ದುಡ್ಡಿನ ಆಸೆ ನನಗೆ ಇದ್ದುಬಿಟ್ರೆ ಮಾಡ್ಕೊತೀನಿ. ಇವತ್ತು ನಾನು ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬರೋದಿಲ್ಲ. ಸತ್ಯವಾದ ಜಾಗ, ನನ್ನ ಮಕ್ಕಳು ಮದುವೆ ಆದರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ. ಸತ್ಯ ಜಾಗದಲ್ಲಿ ಮದುವೆ ಆರೋರು ಗಂಡ ಹೆಂಡ್ತಿ ಜೀವನ ಚೆನ್ನಾಗಿರುತ್ತೆ ಅಂತ ಹೋಗಿರೋದು. ಯಾವನೇ ಹೇಳ್ತಾನೆ ಕುಡಿದ್ಬಿಟ್ಟು ಆ ಹುಡುಗಿ ಆಡಿದ್ಲು ಅಂತಾನೆ. ಇವ್ರ ಅಪ್ಪನಿಗೋ ಇವ್ರ ಅಮ್ಮಂಗೋ ಇವ್ರ ಅಕ್ಕ ತಂಗಿಯವ್ರ ಕೈನೋ ಮಾಡಿಬಿಟ್ಟಿದ್ರೆ ಅವ್ರು ಸುಮ್ಮನೆ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋರ. ನಮ್ದು ವಿಡಿಯೋ ವೈರಲ್ ಮಾಡಿದ್ದಾರೆ ನಮ್ಮ ಯಜಮಾನ್ರು, ನನ್ನ ಫ್ಯಾಮಿಲಿಯವ್ರು ಕೈ ಮಾಡಿರೋದಲ್ವಾ. ಇವ್ರು ಹಂಗಾರೆ ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳೋರು. ಯಾಕೆ ಕೊಡ್ತಾ ಇಲ್ಲ? ನಾನು ಹೋಗ್ತೀನಿ, ನಾನು ಹೋಗಲ್ಲ. ಮದುವೆ ಮಾಡಿದ ಮನೇಲಿ ನಿಮಗೆ ಗೊತ್ತಿದೆ, ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಮದುವೆ ಮಾಡ್ಕೊಂಬಂದ್ಮೇಲೆ ಈಗ ಹಿಂದೆ ಇತ್ತು, ಈಗ ಕಂಕಣ ಕೈಗೆ ಕಟ್ಟಿ ಅರಿಶಿಣ ಇಕ್ಕಿದ ಮೇಲೆ ಪುನಃ ಹೋಗಿ ಇನ್ನೊಂದ್ಸಲ ಅರಿಶಿಣ ಇಕ್ಕಲ್ಲ ಅಲ್ವಾ? ಇನ್ನೊಂದ್ಸಲ ನಾವು ಅರಿಶಿಣ ಇಕ್ತೀವ. ಇವತ್ತಿನ ಕಾಲದಲ್ಲಿ ಮಕ್ಳುಗಳು ಏನು ಮಾಡ್ತಾರೆ, ರೆಸಾಲ್ಟಲ್ಲೋ ಅಲ್ಲೋ ಮೆಹಂದಿ ಶಾಸ್ತ್ರ ಸಂಗೀತ ಅಂತ ಮಾಡ್ಕೊಬಿಡ್ತಾರೆ ಫ್ರೆಂಡ್ ಸರ್ಕಲಲ್ಲಿ ಹೋಗಿ. ಆಮೇಲೆ ಮನೆ ಒಳಗಡೆ ನಾವು ಚಪ್ರ ಹಾಕಿ ಅರಿಶಿಣ ಹಾಕಿ ಕಂಕಣ ಕಟ್ಟಿದ ಮೇಲೆ, ಕೈ ಕಂಕಣ ಕಟ್ಟಿದ ಮೇಲೆ ಪುನಃ ನಾವು ಹೋಗಿ ಅವರಿಗೆ ಅರಿಶಿಣ ಇಕ್ತೀವ ನಮ್ಮ ಹಿಂದೂ ಸಂಸ್ಕೃತಿಲಿ ಎಲ್ಲಾದ್ರೂ. ನಾನು ಒಂದು ಸಲ ಅವಳಿಗೆ ಕಂಕಣ ಕಟ್ಟಿದ್ದೀನಲ್ಲ ಕೈಗೆ, ನಾನು ಧರ್ಮಸ್ಥಳಕ್ಕೆ ಬರ್ಬೇಕಾದ್ರೂ ಅವಳ ಕೈಯಲ್ಲಿ ಕಂಕಣ ಐತೆ. ಅವನು ಅರಿಶಿಣೆ ಮಾಡಿದ್ರು ಅಂತ ಹೇಳ್ತಾನಲ್ಲ, ಅದು ಯಾವುದೋ ಹಸ್ರದು ಎಲೆಗಳ, ಅದೇನು ರೆಸಾಲ್ಟಲ್ಲಿ ನಾನು ಡೆಕೋರೇಷನ್ ಮಾಡಿದ್ನ ರೂಮ್ ಒಳಗಡೆ ಹೋಗಿ. ಏನೂ ಮಾಡಿಲ್ಲ ತಾನೆ. ಅವ್ನು ರೂಮ್ ಕೊಟ್ಟೆ. ಎಂಥ ಮದುವೆ ಮನೇಲೂ ಹೂವು ನೀರಿನ ಬಾಟ್ಲು ಬಿದ್ದಿರುತ್ತೆ. ಅದೇ ಕಸ ಅದೇ ಇದು. ನಾನು ಇವತ್ತು ವಿಡಿಯೋ ಮಾಡಿಸಿ ಲೈವ್ ಆಗಿ ಅವ್ನು ಬಿಟ್ಕೊಂಡು ತೋರಿಸ್ತಾವನಲ್ಲ, ಅದನ್ನೇ ವಿಡಿಯೋನ 10 ಜನ ಅದೇ ರೂಮ್ ಒಳಗಡೆ ಸಾವಿರಾರು ಜನ ಇದ್ರೆಲ್ಲ ಬುಕ್ ಮಾಡಿಕೊಂಡು ಬನ್ನಿ ಅಮ್ಮ, ಈ ಅಮ್ಮ ಇವ್ರ ಫ್ಯಾಮಿಲಿಯವ್ರಿಗೆ ಕೆಲಸ ಮಾಡಿದ್ದಾರೆ, ಮಾಡಿ ನಮ್ಮ ಮೇಲೆ ಅಲ್ಲೇ ಮಾಡ್ತಾವ್ರೆ, ನನ್ನ ತೊಂದರೆ ಕೊಡ್ತಾವ್ರೆ, ನೀವು ಕೇಳಿ ಅಮ್ಮ ಅಂತ ಅಲ್ಲೇ 10 ಜನಕ್ಕೆ ತೋರಿಸೋರು ಅವರು. ಅಲ್ಲ CC ಕ್ಯಾಮ್ರಾನೇ ಪೂರಾ ಬಿಡ್ಲಿ, ಅಲ್ಲೇ ತೋರಿಸೋರಪ್ಪ. ಕಟ್ಟಿ ಅಲ್ಲ, ಹೋಗಿ ನನ್ನ ಯಜಮಾನ ನನ್ನ ಫ್ಯಾಮಿಲಿ ಕೈ ಹಿಡ್ದೈತಲ್ವ, ನನ್ನ ಮಗಳು ಇದು ಮಾಡಿದಾಳಲ್ವ, ಏನಕ್ಕೆ ಮಾಡಿದ್ಲು ಅಂತ ಹೇಳಿ ಬಿಡಿ. ನಾವು ಬೆಳಗ್ಗೆ ಹೋದಾಗ್ಲಿಂದ ಬೇಡ ಶಿವ ಪಾರ್ವತಿ ಕನ್ವೆನ್ಷನ್ ಹಾಲಿಂದ ತಗೊಳ್ಳಿ, ಎಲ್ಲಾರು ಒಬ್ಬರು ಏನಾರು ಬೇರೆ ಥರ ನಾವು ನಡ್ಕೊಂಡಿದ್ರೆ ಇಡೀ ಪ್ರಪಂಚದ ಅಂತ ನಾನು ಕ್ಷಮೆ ಕೇಳ್ತೀನಿ. ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿಯಿಂದ ತಪ್ಪಾಗಿದ್ರೆ ಅವನು ಯಾವನೇ ಹೇಳೋದು ಕಂಪ್ಲೇಂಟ್ ಕೊಡೋದು. ಅವನೇ ಕೊಟ್ಕೊಳ್ಳಿ, ನನಗೆ ಗೊತ್ತು. ಎಲ್ಲ ಚಾನಲ್ ಮೇಲೂ ಹೋಗ್ತೀನಿ. ನನ್ನ ಮಕ್ಳಿಗೆ ಎಲ್ಲೆಲ್ಲ ಅಸಭ್ಯವಾಗಿ ವಿಡಿಯೋ ಹಾಕೊಂಡವ್ರೆ, ಧರ್ಮಸ್ಥಳದಲ್ಲಿ ಕೆಲಸ ಮಾಡಿ ಬಂದವ್ರೆ ಅಂತಾರಲ್ಲ, ಅವ್ರು ನಾವು ಹೋಗ್ಬೇಕಾರೆಲ್ಲ ಅವ್ರಿಗೆಲ್ಲ ನಾನು ಇನ್ವಿಟೇಷನ್ ಕೊಟ್ಟಿದ್ನ, ಬನ್ನಿ ಅಂತವ. ನಾನು ಇನ್ವಿಟೇಷನ್ ಕೊಟ್ಟವ್ರನ್ನೆಲ್ಲ ಕರೆದಿದ್ನಪ್ಪ. ಇಲ್ಲ ಅವರೆಲ್ಲ ಬಂದು ಲೈವ್ ಆಗಲ್ಲಿ ಕೂತಿದ್ರ ಧರ್ಮಸ್ಥಳದೊಳಗೆ. ನಾನು ಅಲ್ಲಿಂದ ನನ್ನ ಮಗಳು ಒಂದು ವಿಡಿಯೋ ಮಾಡಿದ್ಲು, ಬಿಟ್ಟ ಮೇಲೂ ನಾನು ಮಾತಾಡಲಿಲ್ಲ ಅಲ್ವಾ. ನಾವು ಅದ್ರ ಪಾಡಿಗೆ ಅದು ಓಡ್ತಾ ಇತ್ತಲ್ವಾ. ನಾವು ಯಾರಿಗೂ ಒಂದು ದಿವಸ ಏನು ನಾವು ಮಾಡಿಲ್ಲ. ಮದುವೆ ಮನೆ ಕಾರ್ಯಗಳು ನಿನಗೆ ಗೊತ್ತಿದೆ, ಶಾಸ್ತ್ರ ಸಂಬಂಧಗಳು ಇರ್ತವೆ, ನಾವು ಅವು ಕಡೆ ಬ್ಯುಸಿ ಅದು. ಒಬ್ಬರಿಂದ ಅವನೇ ಯಾವನ ನಮ್ಗೆ ಹೇಳಕ್ಕೆ ಬರಲ್ಲ. ಮಕ್ಳಿಗೆ ಗೊತ್ತು ಚಾನಲ್ಗಳ ಹೆಸರು, ನಮ್ಗೆ ಹೇಳಕ್ಕೆ ಬರಲ್ಲ.
ಮಾತಾಡ್ತಾರಲ್ಲ ಇವರು, ಇದು ಥರನ. ಅವ್ನು ಯಾವನೋ ಒಬ್ಬ ಚೇತನ, ಅವ್ನು ಯಾರೋ ತೋರಿಸಿದ್ನಲ್ಲ ನಾನು ಅವಾಗ ನಿಮಗೆ, ಅವ್ನು ಹೇಳ್ತಾನಲ್ಲ ರಂಡೆ ಅದೆಂಥದೋ ಇದು ಅದು ಅಂತ. ಹೇಳ್ದೆ, ನಾನು ಓಪನ್ ಆಗಿ ಹೇಳ್ತೀನಿ. ಫೋನ್ ಮಾಡಿ ಡೈರೆಕ್ಟಾಗಿ ಹೇಳಿದೆ, ನೀನು ಧರ್ಮಸ್ಥಳಕ್ಕೆ ಬಂದಿದ್ದ, ನೀನು ನೋಡಿದ್ದ, ಅರ್ಧಂಬರ್ಧಂ ವಿಡಿಯೋ ನೋಡಿ ನೀನು ಏನು ಮಾತಾಡ್ತೀಯಾ? ಒಬ್ರ ಬಗ್ಗೆ ನೀನು ಹೆಂಗೋ ಮಾತಾಡ್ತೀಯ ನೀನು ಅಂದರೆ, ನೀವೆಂಥವ್ರು ಏನು ಗೊತ್ತು ಅವನಿಗೆ? ಬುಂಡೆ ಗ್ಯಾಂಗ್ ಅಂತ ಐಕೊಂಡವನಲ್ಲ ನಾನು ಹೇಳಿದೆ. ಅದಕ್ಕೆ ಸಾಕೇತದವ್ರು ಹಿಂಗೆ ದುಡ್ಡು ಕೊಟ್ಟರೆ ಸೂಟ್ ಕೇಸ್ ಬತ್ತು. ಒಬ್ಬ ರೈತರು ಮನೆ ಬಗ್ಗೆ, ರೈತರ ಹೆಣ್ಮಕ್ಳು ಬಗ್ಗೆ, ರೈತರು ಮನೆಯವ್ರಿಗೆ ಮಾತಾಡಿದರೆ ಕುಡ್ಲು ಕುಯ್ಯೋದ್ರಲ್ಲೇ ಮೆಟ್ರೆ ಕುಯ್ಕೋತೀವಿ ನಾವು ಅಂತ ಹೇಳಿದ್ದೀನಿ ಅವನಿಗೆ. ಇವತ್ತು ಹೇಳ್ತಾನೆ, ನಿನ್ನ ಮುಂದೆ ವಿಡಿಯೋ ಹಾಕಿದ್ನಲ್ಲ, ಹೋಗ್ಲಿ ಬಿಡಪ್ಪ SP ಹತ್ರನೇ ಕೂತ್ಕೊಳ್ಳಿ ಅವನು. ಯಾಕೆ ನನ್ನ ಮನೆ ಹೆಣ್ಮಕ್ಳು ಬಗ್ಗೆ ಇವನು ಬಂದಿದ್ನ, ಇವನ್ನ ನನ್ನ ಮದುವೆ ಕರೆದಿದ್ನಾ? ಇವ್ನಿಗೆ ಹಾಕೋ ರೈಟ್ಸ್ ಯಾರು ಕೊಟ್ಟಿದ್ದು? ಧರ್ಮಸ್ಥಳದ ಯೂಟ್ಯೂಬಿಗೆ ಬಿಡೋ ರೈಟ್ಸ್ ನನ್ನ ಮಗಳು ಫೋನಿಂದ ಹೋಯ್ತು ಹೊರ್ತು ನನ್ನ ಮಗಳು ಫೋನಿಂದ ಬೇರೆಯವ್ರಿಗೆ ಹೋಗಿಲ್ವಲ್ಲ. ನೀವು ಹಾಕಿ ಅಣ್ಣ ಅಂತ ಯಾರನ್ನಾರ ನಾವು ಕೇಳಿದ್ದೀವ? ಕೇಳಿಲ್ಲ ತಾನೇ. ಕೊಟ್ಟಿರೋ ನನ್ನ ಮಗ ಯಾರು? ಸಾಕೇತಲ್ಲ ಅರ್ಜುನು. ಅವನಿಗೆ ಧೈರ್ಯನೇ ಇದ್ದರೆ, ಅವನು ಕರೆಕ್ಟಾಗಿರೋ ಮನುಷ್ಯನೇ ಆಗಿದ್ದಿದ್ರೆ ಅವನು ಫೇಸು ಸ್ಟೇಷನಲ್ಲಾಗಲಿ ಕೋರ್ಟಲ್ಲಾಗಲಿ ನಮ್ಮನ್ನ ಫೇಸ್ ಮಾಡ್ಬೋದಿತ್ತು ತಾನೆಯ. ಇವನು ಬೇರೆಯವ್ರಿಗೆಲ್ಲ ಯಾಕೆ ಕೊಟ್ಟ? ಅಲ್ಲ, ಮೊದಲನೇದಾಗ ಐಡಿ ಬಿಟ್ಟಿದ್ದಾನೆ ಅಂದರೆ ಅದೇ ದೊಡ್ಡ ತಪ್ಪು. ಅದು ಏನಕ್ಕಪ್ಪ ಬಿಟ್ಟವನು? ಅವ್ನು 3 ಕಾಸು ಹೆಂಗ್ಸು ಬಾಳಲ್ಲ ಕಣೋ. ನಮ್ಮೂರ ಕಡೆ ಕೂಲಿ ಮಾಡ್ಕೊಂಡು ತಿನ್ನೋ ಹೆಂಗ್ಸು ಅವ್ನು ಬಾಳ್ಮೆ ಬಾಳಲ್ಲ, ಸಾಕೇತದವನಂತ ಬಾಳ್ಮೆ ಬಾಳಲ್ಲ ಅಂತ ಜಗತ್ತಿಗೆ ಹೇಳ್ತೀನಿ. ಅಂತ ಲಾಡ್ಜಿಗೆ ಹೆಣ್ಮಕ್ಳೆಲ್ಲ ಎಂಟರ್ ಫ್ಯಾಮಿಲಿಗಳೇ ಹೋಗ್ಬೇಡಿ. ಹೇಳ್ತಾನೆ ಧರ್ಮಸ್ಥಳ ಬಿಟ್ಟು ಅಕಸ್ಮಾತ್ ಏನಾರು ನನ್ನ ಫ್ಯಾಮಿಲಿ ಎಲ್ಲ ನೀವು ಹೋಗಿ ನಾವು ಇನ್ನೊಂದು ಕಾರಲ್ಲಿ ಕೂತ್ಕೊಂಡು ಬರ್ತೀವಿ ಅಂತ ನಾನು ಹೇಳಿದ್ನಲ್ಲ, ನಾನು ನನ್ನ ಮಗಳು ಇವರು ಇದ್ವಲ್ಲ ದೊಡ್ಡ ಮಗಳು ನಾನು, ಇವ್ರು ಏನಾರು ಮುಂದೆ ಮೂವ್ ಆಗಿ ಹೋಗಿದ್ರು ಇಷ್ಟೊತ್ತಾದ್ರು ಬರಲಿ. ಇವ್ರು ಹಂಗೆ ತಾನೆ ನಮ್ಮನ್ನ ಹೊಡೆದೇಸ್ಬಿಟ್ಟು ಮೈ ಮೇಲಿರೋ ಚಿನ್ನ ತಗೋಬಿಟ್ಟು ಎಲ್ಲೋ ಹೋದ್ರು ಅವರು. ಅಮ್ಮ ಚೆಕ್ಔಟ್ ಆಗಿ ಹೋದ್ರಲ್ಲ ನಿಮ್ಮ ಮಕ್ಕಳು ಎಲ್ಲದೂ, ಇದೇ ಮಕ್ಳಲ್ಲಿ ಹೋದ್ರು ನೋಡಿ ಅಂತ ತೋರಿಸ್ಬಿಟ್ಟಿದ್ರೆ ಏನು ಮಾಡೋರು ನನ್ನ ಫ್ಯಾಮಿಲಿ? ಕಾನೂನು ಕ್ರಮ ತಗೋತೀವಪ್ಪ, ಹೋಗ್ತೀವಿ ಕಾನೂನು ಕ್ರಮವಾಗಿ. ನಾನು ಎಲ್ಲ ಚಾನಲಲ್ಲೂ ನನ್ನ ಮಕ್ಳ ಬಗ್ಗೆ ಫ್ಯಾಮಿಲಿ ಬಗ್ಗೆ ಅಸಭ್ಯವಾಗಿ ಮಾತಾಡ್ಸೋರಲ್ಲ. ನನ್ನ ಮಗಳು ID ಕಾರ್ಡ್ ಬಿಟ್ಟಿರೋದ್ರಿಂದ ಹಿಡ್ದು ನಾನು ಮಹಿಳಾ ಆಯೋಗಕ್ಕೂ ಹೋಗಿ ಕಾನೂನು ಹೋಗಿ ಬೆಂಗಳೂರಲ್ಲಿ SP ಇವ್ರು ಕಮಿಷನರ್ ಹತ್ರಕ್ಕೆ ಹೋಗ್ತೀವಿ. ನಾನು ಧರ್ಮಸ್ಥಳದ ಒಬ್ಬರು ಪೊಲೀಸರು ಫೋನ್ ಮಾಡಿದ್ರು, ಸೇಫ್ ಇಲ್ಲ, ನಾನು ಇವತ್ತು ಹೋಗ್ತೀನಿ ಕಂಪ್ಲೇಂಟಲ್ಲಿ ಕೊಡ್ತೀನಿ, ಅಲ್ಲಿಂದ ನಾನು ಗಾಡಿ ದಾಟ್ ಆಚೆ ಬರ್ತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ. ಯಾಕೆ ಅಂದರೆ ಇಂಥ ಸಾಕೇತ ಅಂತ ಹೋಟೆಲ್ ಒಳಗೆ ನಡೆದಿರೋದು. ಅಷ್ಟು ಬೇರೆ ಬೇರೆ ಊರಿಂದ ಬಂದ ಜನಗಳ ಮುಂದೆ ಅವ್ರು ಅಷ್ಟು ವರ್ತನೆ ಮಾಡಿದ್ದಾರೆ. ಆ ವರ್ತನೆಗೆ ನಮಗೆ ಭಯ ಆಗುತ್ತೆ. ಮಹಿಳಾ ಆಯೋಗಕ್ಕೆ ಹೋಗ್ತೀನಿ. ಯಾರ್ಯಾರು ಚಾನಲ್ಗಳು ಯೂಟ್ಯೂಬರು ಇನ್ಸ್ಟಾಗ್ರಾಮರು ಕೆಟ್ಟ ರೀತಿಲಿ ಪದ ಬಳಕೆ ಮಾಡಿ ಬುಂಡೆ ಗ್ಯಾಂಗಂತೆ ಆ ಗ್ಯಾಂಗಂತೆ ಇವರಂತೆ ಅವರಂತೆ ಇದಂತೆ ಬಿಟ್ಟಿದ್ದಾರೆ ನನ್ನ ಮಕ್ಳ ಬಗ್ಗೆ ನಮ್ಮ ಬಗ್ಗೆ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಸೈಬರ್ವ್ರಿಗೂ ಕೊಡ್ತೀನಿ, ಕಮಿಷನರ್ಗೂ ಕೊಡ್ತೀನಿ, ಮಹಿಳಾ ಆಯೋಗಕ್ಕೂ ಕೊಡ್ತೀನಿ. ನಾನು ಮದುವೆ ಮಾಡಿರೋದ್ರಿಂದ ಇನ್ನೂ 2-3 ದಿವಸ ನಮಗೆ ಶಾಸ್ತ್ರ ಸಂಬಂಧಗಳವೆ, ಮುಗಿಸ್ಕೊತೀನಿ. ಬುಧವಾರನೋ ಗುರುವಾರನೋ ಹೋಗ್ತೀನಿ, ನಾನು ಕೊಡ್ತೀನಪ್ಪ. ನಾನು ಪ್ರತಿಯೊಂದಕ್ಕೂ ಕೊಟ್ಟು ನಾನು ಇವಾಗಲೂ ಹೇಳ್ತೀನಿ, 10 ನಿಮಿಷಕ್ಕೂ ಹೇಳ್ತೀನಿ, ಪ್ರತಿಯೊಬ್ಬ ಜನತೆಗೂ ಹೇಳ್ತೀನಿ, ಸಾಕೇತ ಅಂತ ಲಾಡ್ಜಿಗೆ ಹೋಗಬೇಡಿ, ಅಲ್ಲಿ ರಕ್ಷಣೆ ಇಲ್ಲ. ನಿಮ್ಮನ್ನ ಕಾಡು ಹೆಣ ಅಲ್ಲ, ನಮ್ಮ ಸಂಸ್ಕಾರ ನಮ್ಮನ್ನ ಹೆಣನ ತೊಗೊಂಡೋಗೋಕ್ಕೆ ಜನನೂ ಕರೆಸ್ಕೊಳ್ಳಲ್ಲ. ಆ ಮಟ್ಟಕ್ಕೆ ರೂಮೊಳಗೆ ಹೂಣಾಕ್ಬಿಡ್ತಾರೆ. ಅಂಥ ಜಾಗಕ್ಕೆ ದಯವಿಟ್ಟು ಹೋಗಬೇಡಿ. ಬೇಕಾದ್ರೆ ದೇವರು ದರ್ಶನ ಮಾಡ್ಕೊಂಡು ಆ ಮಂಜುನಾಥನ ಅಣ್ಣಪ್ಪನ ಬೇಡ್ಕೊಂಡು ನಾವು ಮನೆಗೆ ಬೇಕಾದ್ರೆ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ಸಾಕೇತ ಅಂತ ಲಾಡ್ಜಿಗೆ ದಯವಿಟ್ಟು ಹೋಗಬೇಡಿ. ಆದರೂ ನಾನು ಹೋಗಿದ್ದೀನಿ ಗಾಯತ್ರಿಲು ವೈಶಾಲಿಲು, ಇವತ್ತವರೆಗೂ ಇಂಥ ಒಂದು ಇನ್ಸಿಡೆಂಟು ನಾನು ಇಷ್ಟು ತಿಂಗಳು ವರ್ಷದಿಂದ ಹೋಗಿ ನೋಡಿತ್ತಿಲ್ಲ. ನಾನು ಇವತ್ತು ಭಯಂಕರವಾಗಿ ಅಲ್ಲಿ ನೋಡ್ಬಿಟ್ಟೆ ಸಾಕೇತದಲ್ಲಿ. ಅವ್ರನ್ನ ಸುಮ್ಮನೆ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಅಲ್ಲಿ ಏನು ನಡೀತು ನನ್ನ ಪೂರ್ತಿ ಕ್ಲಾರಿಟಿ ತೊಗೊಂಡು ವೀಡಿಯೋಗಳು ಹಾಕೋರು ಕರೆಕ್ಟಾಗಿ ಹಾಕೊಳ್ಳಿ. ಸುಮ್ಮನೆ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಗುರುವಾರ ದಿವಸ ಎಲ್ಲರನ್ನೂ ಮಹಿಳಾಗಿ ಎಲ್ಲ ಪೇಜವ್ರನ್ನೂ ನಾನು ಕರೆಸ್ಕೊತೀನಿ. ಇಲ್ಲ ನನ್ನ ಕುಟುಂಬಕ್ಕೆ ಏನೇ ಆದರೂ ಒಂದು ಹೆಚ್ಚು ಕಮ್ಮಿ ಆದರೂ ಸಾಕೇತ ಹೋಟ್ಲವರು, ಲಾಡ್ಜವರು ಮತ್ತು ಈ ಯೂಟ್ಯೂಬ್ ಅವರು ಕೆಟ್ಟದಾಗಿ ಕಮೆಂಟ್ ಹಾಕ್ಕೊಂಡು ಕೆಟ್ಟ ರೀತಿಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಬಿಡ್ತಾ ಇರೋದು ಇವರೇ ಕಾರಣ ಆಗ್ತಾರೆ ಅಂತ ಅದನ್ನು ರೈಟಿಂಗಲ್ಲಿ ಮಹಿಳಾ ಆಯೋಗಕ್ಕೂ ಇವ್ರಿಗೂ ಕೊಟ್ಟು ಕಮಿಷನರ್ಗೂ ಕೊಟ್ಟು ನಾವು ಬರ್ತೀವಿ. ನ್ಯಾಯ ಏನಿದೆ ನ್ಯಾಯದ ಪರನಲ್ಲ. ಅಣ್ಣಪ್ಪನಲ್ಲಿ ಮಂಜುನಾಥಿನ ಶಕ್ತಿ ಇದ್ದರೆ, ನಾವು ಧರ್ಮವಾಗೇ ಇದ್ದರೆ ಧರ್ಮ ಗೆದ್ದೇ ಗೆಲ್ಲುತ್ತೆ ಅಂತ ನಂಬಿಕೆನ ನಾನು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ವೀರೇಂದ್ರ ಹೆಗ್ಡೆಯವರು ಸಹ ನೋಡಲೇಬೇಕು. ನಿಮ್ಮ ಆಗ್ತಾರ ಅನಾಚಾರನ ನಿಮ್ಮ ಹೆಸರಿಗೆ ಮಸಿ ಬೆಳೀತಾವ್ರಲ್ಲ ಇಂಥ ಲಾಡ್ಜವರು, ಸಾಕೇತ ಅಂತ ಲಾಡ್ಜವರು, ಅವರಿಗೆ ನೀವು ಕಠಿಣವಾಗಿ ಕ್ರಮ ತಗೊಳ್ಳಿ. ನಿಮ್ಮ ಹೆಸರನ್ನ ಹಾಳು ಮಾಡ್ಕೋಬೇಡಿ ಸ್ವಾಮಿ. ನಾವು ಇಲ್ಲೆಲ್ಲರೂ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ವೀರೇಂದ್ರ ಹೆಗ್ಡೆಯವ್ರನ್ನ. ನಿಮ್ಮ ಸಂಸ್ಥೆಯಲ್ಲೂ ನಾವು ಸಂಘಗಳನ್ನ ಮಾಡಿಕೊಂಡು ರೈತರು ಬೆಳೀತಾ ಇದ್ದೀವಿ. ಅದಕ್ಕೆ ನೀವು ಮಸಿ ಬಳಸ್ಕೋಬೇಡಿ. ಇಂಥ ಸಾಕೇತ ಅಂತ ಇದು ಬಂದಾಗ ಮಸಿನ ದಯವಿಟ್ಟು ಬಳಸ್ಕೋಬೇಡಿ. ಇವಾಗಲಾದರೂ ಕಣ್ಣು ತೆಗೆದು ಸತ್ಯ ಯಾರ್ದು ಸುಳ್ಳು ಯಾರ್ದು ಅಂತ ನೋಡಿ.
ತಪ್ಪು ನಮ್ಮಲ್ಲಿದ್ರೆ ಬೇಕಾದ್ರೆ ಪ್ರಪಂಚದಂತ ನಾನು ಕೂತ್ಕೊಂಡು ಇದೇ ಥರ ಇನ್ನೊಂದು ಸಲ ಬೇಕಾದ್ರೆ ನಾನು ಲೈವಿಗೆ ಬಂದು ನಾನು ಕ್ಷಮೆನ ನಾನು ಕೇಳೋಕ್ಕೂ ಸರಿ ಇಲ್ಲ, ಕಾನೂನು ಪ್ರಕಾರ ನನಗೆ ಶಿಕ್ಷೆ ಆದ್ರೆ ನಾನು ಶಿಕ್ಷೆನೂ ತಗೋತೀನಿ ನಾನು. ಈಗ ಇದ್ರ ಬಗ್ಗೆ ಆದಷ್ಟು ಬೇಗ ಆದರೆ ಇಷ್ಟೊತ್ತಿಗಾಗಲೇ ಧರ್ಮಸ್ಥಳದ ಪೊಲೀಸ್ನವರು ಸುಮೋಟೋ ಕೇಸನ್ನು ದಾಖಲು ಮಾಡಿಸ್ಕೊಳ್ಬೇಕಾಗಿತ್ತು. ಈಗ ಇವರು ಹೇಳ್ತಾ ಇರುವಂಥದ್ದು ಅವ್ರ ಮೇಲೆ ಮಾತ್ರ ಅಂತಲ್ಲ, ನಮ್ಮ ಮೇಲೂ ಕೂಡ ಕೇಸನ್ನು ಮಾಡಿ ತನಿಖೆಯನ್ನು ಮಾಡಿ ಅನ್ನುವಂಥದ್ದು. ಈಗ ಬೇಕಾದರೆ ಅವರು CCTV ಫುಟೇಜ್ ಏನಿದೆ ಸೊ ಅದನ್ನು ಕೂಡ ಅವರಿಗೆ ಟ್ಯಾಂಪರನ್ನು ಮಾಡಿ ಸೊ ಇವ್ರದ್ದೇ ತಪ್ಪು ಅನ್ನುವಂಥದ್ದನ್ನು ಮಾಡಿಬಿಡ್ತಾರೆ. ಸೊ ಆ ಒಂದು ಕಾರಣದಿಂದ ಧರ್ಮಸ್ಥಳದ ಪೊಲೀಸ್ನವ್ರಿಗೆ ಸೊ ಈಗ ಅವ್ರ ಮೇಲೆ ಸ್ವಲ್ಪ ಒಂದು ನಂಬಿಕೆ ಇದೆ. ಸೊ ಈಗ ಇತ್ತೀಚೆಗೆ ಧರ್ಮಸ್ಥಳದ ಮೇಲೂ ಕೂಡ ಈಗ ಕ್ರಮಗಳನ್ನು ತಗೊಂಡಿದ್ದನ್ನು ನೋಡಿ ಹಾಗಾಗಿ ನಾವೆಲ್ಲರೂ ಕೂಡ ಈಗ ನಾವೆಲ್ಲರೂ ಅಂದರೆ ನ್ಯಾಯದ ಪರ ಹೋರಾಟಗಾರರೆಲ್ಲರೂ ಕೂಡ ಅವ್ರಿಗೆ ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಬೇಕು ಅಂತ.